ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋಟ್. ನಾನು ನಯನ. ಎಲ್ಲರೂ ಸಂತೋಷವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಇನ್ನೊಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದೀನಿ. ಇವತ್ತಿನ ರೀಡಿಂಗ್ ಏನು ಅಂತಂದರೆ, ಬರುವ 100 ಡೇಸಲ್ಲಿ ಏನಾಗಬಹುದು, ಏನು ನಡೆಯುತ್ತೆ, ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ನೋಡೋಣ. ಹಾಗೆ ಏನು ಬ್ಲೆಸ್ಸಿಂಗ್ಸ್ ಬರಬಹುದು, ಏನು ನೀವು ಮ್ಯಾನಿಫೆಸ್ಟ್ ಮಾಡಬಹುದು ಅನ್ನೋದನ್ನು ಕೂಡ ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಬನ್ನಿ ಕಾರ್ಡನ್ನು ಶಫಲ್ ಮಾಡೋಣ. 3 ಕಾರ್ಡ್ಗಳನ್ನು ತಗೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಓಕೆ, ನನಗೆ 3 ಬೇಕು, 3 ಸಿಕ್ತು. ಥ್ಯಾಂಕ್ ಯು. ಓಕೆ, ಸೊ ಆಪ್ಷನ್ ನಂಬರ್ 1ಅಲ್ಲಿದೆ. ಓಕೆ, ಆಪ್ಷನ್ ನಂಬರ್ 1ಅಲ್ಲಿದೆ ಗ್ರೀನ್ ಆ್ಯಂಡ್ ಪಿಂಕ್ ಕಲರ್. ಆಪ್ಷನ್ ನಂಬರ್ 1ಅಲ್ಲಿದೆ ಈ ಒಂದು ಇಮೇಜ್. ಆಪ್ಷನ್ ನಂಬರ್ 2 ಅಲ್ಲಿದೆ ಒಂಥರ ಶೈನಿಂಗ್, ಶಿಮರಿಂಗ್, ಆ ಥರ ಇದೆ, ನೋಡ್ತಾ ಇರ್ಬೋದು. ಪಿಂಕ್ ಕಲರ್ ಕೂಡ ಇದೆ, ಆರೆಂಜ್ ಕಲರ್ ಕೂಡ ಇದೆ ಇಲ್ಲಿ. ಆಪ್ಷನ್ ನಂಬರ್ 3 ಅಲ್ಲಿದೆ ದಿಸ್ ಒನ್. ಓಕೆ, ಆಪ್ಷನ್ ನಂಬರ್ 3. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅನ್ನೋದನ್ನು ಕೇಳಿ ಆ್ಯಂಡ್ ಇಂಟ್ಯೂಟಿವ್ಲಿ ಪಿಕ್ ಮಾಡಿ. ಓಕೆ, ಇಂಟ್ಯೂಟಿವ್ಲಿ ಪಿಕ್ ಮಾಡಿ ಯಾವುದು ಹೆಚ್ಚು ನಿಮಗೆ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅನ್ನೋದು. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಆಪ್ಷನ್ ನಂಬರ್ 1, ಯಾರು ಈ ಕಾರ್ಡ್ನ ಚೂಸ್ ಮಾಡಿದ್ದೀರಾ, ಸಾರಿ. ಓಕೆ, ಆಪ್ಷನ್ ನಂಬರ್ 1 ಬರುವ 100 ಡೇಸಲ್ಲಿ ಏನಿದೆ ನೋಡಿ. ಬರುವ 100 ಡೇಸ್ ಒಳಗಡೆ ನಿಮಗೆ ಪ್ರೀತಿ ಆಫರ್ಗಳು ಸಿಗಬಹುದು. ಕೆಲವರು ನಿಮಗೆ ಪ್ರಪೋಸಲ್ ಮಾಡಬಹುದು. ಇಟ್ಸ್ ಆಲ್ ಅಬೌಟ್ ನನಗನ್ಸುತ್ತೆ ಪ್ರೀತಿ ಅಂತ ಅನಿಸುತ್ತೆ. ಸೊ ಇನ್ನೊಬ್ಬರನ್ನ ಫೊಗ್ಯೂ ಮಾಡುವಂಥದ್ದು, ಬೇರೆಯವರು ನಿಮ್ಮನ್ನು ಫೊಗ್ಯೂ ಮಾಡುವಂಥದ್ದು, ಆ ಒಂದು ಎನರ್ಜಿ ಕೂಡ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ನನಗೆ ಸ್ವಲ್ಪ ನೇಚರ್ ಎನರ್ಜಿ ಕೂಡ ಸಿಗ್ತಾ ಇದೆ. ನೀವು ನೇಚರ್ ಜೊತೆ ಕನೆಕ್ಟ್ ಆಗಬಹುದು. ನಿಮಗೆ ಫೇರಿ ಇದೆ ನೋಡಿ, ಫೇರಿ ಮೇಲೆ ನಿಮಗೆ ವಿಶ್ವಾಸ ಬರಬಹುದು. ಫೇರೀಸ್ ಸಣ್ಣ ಸಣ್ಣ ಸ್ಮಾಲ್ ಕ್ರಿಯೇಚರ್ಸ್ ಏನಿದೆ ನೋಡಿ, ಅದರ ಮೇಲೆ ನಿಮಗೆ ಪ್ರೀತಿ ಬರ್ಬೋದು. ಸ್ಪೆಷಲಿ ಲೇಡಿ ಬರ್ಡ್ ಏನಿದೆ ನೋಡಿ, ಲೇಡಿ ಬರ್ಡ್ ನಿಮ್ಗೆ ಗೊತ್ತಿರ್ಬೋದೇನೋ, ಒಂದು ಹುಲ್ಲಿನ ಮೇಲೆ ಒಂದು ಕೆಂಪು ಆ್ಯಂಡ್ ಅದರ ಮೇಲೆ ಡಾಟ್ 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 ಇರುವಂತಹ ಒಂದು ಸಣ್ಣ ಒಂದು ಇನ್ಸೆಕ್ಟ್ ಥರ ಸಣ್ಣ. ಸೊ ಅದು ಹೆಚ್ಚು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಬಹುದು ಬರುವ ದಿನಗಳಲ್ಲಿ. ಸೊ ಇದು ನಿಮ್ಮ ಮ್ಯಾನಿಫೆಸ್ಟ್ ಆಗುವಾಗ ನಿಮಗೆ ಸೈನ್ ಆಗಿರುತ್ತೆ. ಆಪ್ಷನ್ ನಂಬರ್ 1 ಲೇಡಿ ಬರ್ಡ್. ತುಂಬ ಸ್ಮಾಲ್ ಕ್ರಿಯೇಚರ್ ಅದು ಲೇಡಿ ಬರ್ಡ್, ನೀವು ನೋಡಿರಬಹುದು. ಆ್ಯಂಡ್ ಇಲ್ಲಿ ಕೆಲವರು ಇಲ್ಲಿ ವೆಜಿಟೇಬಲ್ ಪ್ಲ್ಯಾಂಟ್ಸ್ ಕೂಡ ಮಾಡುವಂತಹ ಪ್ಲ್ಯಾನ್ಗಳು ಬರಬಹುದು ಬರುವ 100 ಡೇಸ್ ಒಳಗಡೆ. ಸೊ ಬನ್ನಿ ನೋಡೋಣ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. Page of Wands. 5 of Cups. ಓಕೆ, 8 of Wands ಇದೆ ಇಲ್ಲಿ. ಓಕೆ, Eight of Swords ಇದೆ. The Lovers, yes of course, The Lovers ಇದೆ. And the final card Ace of Swords ಇದೆ. ಆಪ್ಷನ್ ನಂಬರ್ 1, ಫಸ್ಟ್ ಆಫ್ ಆಲ್ 100 ಡೇಸ್ ಏನಿದೆ ನೋಡಿ, ಬರುವ 100 ಡೇಸ್ ಒಳಗಡೆ. ಆ್ಯಂಡ್ ಇಲ್ಲಿ ವಿಲ್ ಆಫ್ ಫಾರ್ಚೂನ್ ಇದೆ ಬಾಟಮ್ ಆಫ್ ದ ಟ್ಯಾಗ್. ಸೊ ಬರುವ 100 ಡೇಸಲ್ಲಿ ನಿಮ್ಮ ಜೀವನದಲ್ಲಿ ಕ್ಲಾರಿಟಿ ಅನ್ನೋದು ಸರಿಯಾಗಿ ಸಿಗುತ್ತೆ. ಆಪ್ಷನ್ ನಂಬರ್ 1. ಓಕೆ, ನಿಮ್ಮ ರಿಲೇಷನ್ಶಿಪ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ ಇರ್ಬೋದು, ಇಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಸ್ಪೆಷಲಿ ನಿಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಓಕೆ, ನಾನು ಮೊದಲೇ ಹೇಳಿದೆ ಅಲ್ಲಿ ಫೊಗ್ಯೂನೆಸ್ ಆ್ಯಂಡ್ ಬೇರೆಯವ್ರನ್ನ ನೀವು ಫೊಗ್ಯೂ ಮಾಡೋದು, ನಿಮ್ಮನ್ನು ಬೇರೆಯವ್ರು ಫೊಗ್ಯೂ ಮಾಡೋದಂತ ಹೇಳಿದ್ದೆ ಅಲ್ವಾ, ರೈಟ್. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಆಪ್ಷನ್ ನಂಬರ್ 1, ಯಾರು ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ಪಲ್ಲಿದ್ದರೆ ನೋಡಿ, ಅವರಿಗೆ ಸರಿಯಾಗಿ ಕ್ಲಾರಿಟಿ ಅನ್ನೋದು ಸಿಗಬಹುದು. ಜೀವನದ ಬಗ್ಗೆ ನಿಮಗೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಏನು ಅನಿಸ್ಬಹುದು ಅಂತ ಅಂದರೆ, ಈ ಒಂದು ವ್ಯಕ್ತಿ ಜೊತೆ ನಾನು ಯಾಕೆ ರಿಲೇಷನ್ಶಿಪ್ಪಲ್ಲಿದ್ದೀನಿ, ಈ ಒಂದು ವ್ಯಕ್ತಿ ನನಗೆ ಯಾವುದೇ ರೀತಿಯಂಥ ಪ್ರೀತಿ ಕೊಡ್ತಾ ಇಲ್ಲ, ಇದು ಬರೀ ನಿಮ್ಮ ಲವ್ ರಿಲೇಷನ್ಶಿಪ್ ಹೇಳ್ತಾ ಇಲ್ಲ. ಸೊ ಲವ್ ರಿಲೇಷನ್ಶಿಪ್ಪಲ್ಲಿ ಕೂಡ ರೆಡ್ ಫ್ಲ್ಯಾಗ್ ಇದೆ, ಬಟ್ ನಿಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ಕೂಡ ಇರಬಹುದು.
ಓಕೆ, ಸೊ ನಿಮಗೆ ಇಲ್ಲಿ ಸ್ಪೆಷಲಿ ನನಗೆ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಅನ್ನೋದು ಸಿಗ್ತಾ ಇದೆ. ಆಪ್ಷನ್ ನಂಬರ್ 1, ನೀವು ಮಾಡಿದಂತಹ ಮಿಸ್ಟೇಕ್ಸ್ ಏನಿದೆ ನೋಡಿ ಅದರಲ್ಲಿ ನಿಮಗೊಂದು ಕ್ಲಾರಿಟಿ ಸಿಗ್ಬೋದು ಬರುವ 100 ಡೇಸ್ ಒಳಗಡೆ. ಏನು ಅಂತಂದರೆ, ಎಸ್ ನಾನು ಈ ಥರ ತಪ್ಪು ಮಾಡಿದೆ, ಈ ತಪ್ಪನ್ನು ಇನ್ನೊಮ್ಮೆ ನಾನು ಮಾಡಬಾರ್ದು, ಇನ್ನೊಮ್ಮೆ ಈ ತಪ್ಪನ್ನು ನಾನು ಮಾಡಬಾರ್ದು. ಆ್ಯಂಡ್ ಎಸ್, ಇಲ್ಲಿ ಸೆಲ್ಫ್ ಲವ್, ಸೆಲ್ಫ್ ಕೇರ್, ಬಿಕಾಸ್ ಇಲ್ಲಿ ಪಿಂಕ್ ಫ್ಲವರ್ಸ್ ಇದೆ, ರೈಟ್. ಸೊ ಇಲ್ಲಿ ಸೆಲ್ಫ್ ಲವ್, ಸೆಲ್ಫ್ ಕೇರ್, ಸೊ ನೀವು ನಿಮ್ಮ ಮೇಲೆ ಹೆಚ್ಚು ಇಲ್ಲಿ ಫೋಕಸ್ ಮಾಡ್ತೀರಾ ಬರುವ ದಿನಗಳಲ್ಲಿ. ಓಕೆ, ಸೊ ಸ್ವಲ್ಪ ನಿಮ್ಮ ಜೀವನದಲ್ಲಿ ಅಡ್ವಾಂಟೇಜಸ್ ಕೂಡ ಬರಬಹುದು. ಆಪ್ಷನ್ ನಂಬರ್ 1. ಆ್ಯಂಡ್ ಯಾವುದು ರಿಲೇಷನ್ಶಿಪ್ ಇರಬಹುದು, ಇಲ್ಲಾಂದರೆ ಯಾವುದು ನಿಮ್ಮಿಂದ ಲಾಸ್ಟ್ ಆಗಿರಬಹುದು ನೋಡಿ, ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಕ್ಲಾರಿಟಿ ಅನ್ನೋದು ಸಿಗುತ್ತೆ, ನಿಮಗೆ ಯಾವುದೇ ರೀತಿಯಂಥ ಡೌಟ್ ಇರೋದಿಲ್ಲ ಬರುವ 100 ಡೇಸ್ ಒಳಗಡೆ. ಲೈಕ್ ಎಸ್ ನಾನು ಈ ಥರ ತಪ್ಪು ಮಾಡಿದ್ದೆ, ಇನ್ನೂ ನಾನು ಈ ಥರ ತಪ್ಪು ಮಾಡೋದಿಲ್ಲ ಅನ್ನೋ ಒಂದು ಕ್ಲಾರಿಟಿ ನಿಮ್ಗೆ ಸಿಗಬಹುದು. ಆಪ್ಷನ್ ನಂಬರ್ 1 ಬರುವ ದಿನಗಳಲ್ಲಿ ಅದು ತುಂಬ ಸ್ವಲ್ಪ ಅಡ್ವಾಂಟೇಜಸ್ ಆಗಿದ್ದರೂ ಕೂಡ ನಿಮಗೆ ಕನ್ಫ್ಯೂಷನ್ಸ್ ಇರಬಹುದು, ನಿಮಗೆ ಕ್ಲಾರಿಟಿ ಸಿಗದೇ ಇರಬಹುದು ಮೊದಲಿಗೆ. ಬಟ್ 100 ಡೇಸ್ ಆಗೋಷ್ಟು ಹೊತ್ತಿಗೆ ನಿಮಗೆ ನಿಮ್ಮ ಜೀವನದಲ್ಲಿ ನಿಮ್ಮ ರಿಲೇಷನ್ಶಿಪ್ ಇರಬಹುದು, ಅದರಲ್ಲಿ ಕೂಡ ನಿಮಗೆ ಕ್ಲಾರಿಟಿ ಸಿಗ್ಬೋದು. ದ ಲವರ್ಸ್ ಇದೆ ಇಲ್ಲಿ ಕಾರ್ಡ್. ದ ಲವರ್ಸ್ ಅಂತಂದರೆ ಏನು, ಇಟ್ಸ್ ಆಲ್ ಅಬೌಟ್ ಪ್ರೀತಿ, ಪ್ರೇಮ, ಕಂಪ್ಯಾಷನೇಟ್ ಕೂಡ ಬಗ್ಗೆ ಇದು ತಿಳಿಸುತ್ತೆ. ಆ್ಯಂಡ್ ಇಲ್ಲಿ ಒಂದು ಬದಲಾವಣೆಗಳನ್ನು ನೀವು ನೋಡ್ಬೋದು. ಆಪ್ಷನ್ ನಂಬರ್ 1. ಓಕೆ, ಆ ಬದಲಾವಣೆ ಏನು ಅಂತಂದರೆ ಅದು ನಿಮ್ಮೊಳಗಡೆ ಇರುವಂತಹ ಬದಲಾವಣೆ, ಕ್ಲಾರಿಟಿ. ನಿಮಗೆ ಮೆಂಟಲ್ ಕ್ಲಾರಿಟಿ ಸಿಗುತ್ತೆ. ನಿಮ್ಮ ಎಮೋಷನ್ಸ್ ಎಲ್ಲಿ ಎಲ್ಲ ಮೇಲ್ ಕೆಳಗಾಗಿತ್ತು ನೋಡಿ, ಅದು ಎಲ್ಲ ಒಂದು ಸ್ಟೇಬಲಲ್ಲಿ ಬರುತ್ತೆ. ಆ್ಯಂಡ್ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಇಲ್ಲಿ. ಆಪ್ಷನ್ ನಂಬರ್ 1, ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಓಕೆ, ಬಿಕಾಸ್ ನೀವು ಕೇಳ್ಬೋದು, ಯಾಕೆ ಮೇಡಮ್ ಒಂದೊಂದು ಸಿಚುವೇಶನ್ ನಮ್ಮನ್ನು ಇಷ್ಟೊಂದು ಆಳಕ್ಕೆ ಒಂದು ಸಿಚುವೇಶನ್ ಎಷ್ಟೊಂದು ಆಳಕ್ಕೆ ನಮ್ಮನ್ನು ಬೀಳಿಸುತ್ತೆ ಅಂತಂದರೆ ಅದರಿಂದ ಹೇಳೋದಕ್ಕೆ ಕೂಡ ನಮಗಾಗಲ್ಲ ಅಂತ. ಏನಕ್ಕೆ ಅಂತಂದರೆ ಯೂನಿವರ್ಸ್ ನಮಗೆ ತುಂಬ ಸಲ ತುಂಬ ಸಲ ಸೈನ್ಗಳನ್ನು ಕೊಡ್ತಾ ಇರ್ತಾರೆ, ರೈಟ್. ಬಟ್ ನಾವು ಅದನ್ನು ಇಗ್ನೋರ್ ಮಾಡ್ತಾ ಇರ್ತೀವಿ. ಆವಾಗ ನಮ್ಮನ್ನು ಅನ್ಕಂಫರ್ಟೇಬಲ್ ಮಾಡಿನೇ ಆ ಒಂದು ಸಿಚುವೇಶನ್ಗೆ ಹಾಕಿನೇ ಆ ಸಿಚುವೇಶನ್ದ ಹೇಗೆ ಹೊರಗೆ ಬರೋದು ಅನ್ನೋದನ್ನು ಕಲಿಸಿಕೊಡ್ತಾರೆ. ಆಪ್ಷನ್ ನಂಬರ್ 1 ಏಸ್ ಆಫ್ ಸೋಲ್ಸ್ ಕಮ್ಯುನಿಕೇಷನ್ ಬಗ್ಗೆ ತಿಳಿಸುತ್ತೆ. ಸೊ ಎಸ್, ಬರುವ 100 ಡೇಸ್ ಒಳಗಡೆ ನಿಮ್ಮ ಕಮ್ಯುನಿಕೇಷನ್ ತುಂಬ ನೇರ ಇರಬಹುದು. ಆಪ್ಷನ್ ನಂಬರ್ 1, ಯಾರಲ್ಲಿ ಹೇಗೆ ಮಾತಾಡಬೇಕು, ಯಾರಲ್ಲಿ ಏನು ಉತ್ತರ ಆನ್ಸರ್ಗಳನ್ನು ಕೊಡಬೇಕು, ಅದು ಇಲ್ಲಿ ಪರ್ಫೆಕ್ಟಾಗಿ ನೀವು ಕೊಡ್ತೀರಾ. ಓಕೆ, ಆ್ಯಂಡ್ ಇನ್ನು ಕೆಲವ್ರದ್ದು ಬ್ರೇಕಪ್ ಅಂತೂ ಇದ್ದೇ ಇದೆ, ಇಲ್ಲಿ ಬ್ರೇಕಪ್ ಅಂತೂ ಇದ್ದೇ ಇದೆ. ಬಟ್ ಈ ಒಂದು ಬ್ರೇಕಪ್ ನಿಮ್ಮನ್ನು ಒಂದು ಸ್ಟಕ್ ಸಿಚುವೇಶನ್ಗೆ ಹಾಕ್ಬೋದು. ನಿಮಗೆ ಮುಂದಕ್ಕೆ ಏನು ಮಾಡೋದು ಅಂತ ನಿಮಗೆ ಕ್ಲಾರಿಟಿ ಇಲ್ಲದೆ ಇರಬಹುದು. ಈ ಒಂದು ವ್ಯಕ್ತಿ ಜೊತೆ ನಾನು ಈ ಥರ ಇದೆ, ಬಟ್ ಆದರೂ ನನಗೆ ಯಾಕೆ ಈ ಥರ ಮಾಡಿದರು. ಸೊ ನಿಮ್ಮನ್ನು ನೀವು ಕೂತು ಯೋಚನೆ ಮಾಡುವಂತಹದ್ದು, ರಿಫ್ಲೆಕ್ಷನ್, ಲೈಕ್ ಬಿಕಾಸ್ ನಮ್ಮ ಒಂದು ಜೀವನ ಏನಿದೆ ನೋಡಿ, ಒಂದು ಲೈಫ್ ಏನಿದೆ ನೋಡಿ, ಅದು ಒಂದು ಎನರ್ಜಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ವೀಲ್ ಆಫ್ ಫಾರ್ಚೂನ್ ಏನು ಹೇಳುತ್ತೆ ಅಂತಂದರೆ, ಏಂಜಲ್ ಏನಿದೆ ನೋಡಿ, ಅವರು ನಮ್ಮ ಯಾವುದೇ ಲೈಫ್ ಫೋರ್ಸ್ ಇದೆ ನೋಡಿ ಅದನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ನಾವು ಏನು ಮಾಡ್ತಾ ಇರ್ತೀವಿ ಅದೆಲ್ಲ ರೆಕಾರ್ಡ್ ಆಗಿರುತ್ತೆ. ಆಪ್ಷನ್ ನಂಬರ್ 1. ಓಕೆ, ಸೊ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಇದೆ. ವೀಲ್ ಆಫ್ ಫಾರ್ಚೂನ್ ಆ್ಯಕ್ಷನ್ ಬಗ್ಗೆ ತಿಳಿಸುತ್ತೆ. ಇಲ್ಲಿ ನೀವು ಬರುವ ದಿನಗಳಲ್ಲಿ ಆ್ಯಕ್ಷನ್ನ ತಗೊಳ್ತೀರಾ. ಆಪ್ಷನ್ ನಂಬರ್ 1, ಆ್ಯಕ್ಷನ್ನ ತಗೊಳ್ತೀರಾ. ಅದರಲ್ಲಿ ನಿಮಗೆ ತೃಪ್ತಿ ಅನ್ನೋದಿರುತ್ತೆ. ಓಕೆ, ಯಾವುದು ನಮಗೆ ತೃಪ್ತಿ ಕೊಡುತ್ತೆ ಅಂಥ ವಿಷಯಗಳನ್ನು ಮಾತ್ರ ಮಾಡಬೇಕು ತಾನೇ. ಸೊ ಇಲ್ಲಿ ನಿಮಗೆ ತೃಪ್ತಿ ಸಿಗುತ್ತೆ ಅಂತಂದರೆ ಇಲ್ಲಿ ನೀವು ಮಾಡಿದ ಮಿಸ್ಟೇಕ್ ಏನಿದೆ ನೋಡಿ ಅದರಿಂದ ನೀವಿಲ್ಲಿ ಕಲಿತೀರಾ ಬರುವ ದಿನಗಳಲ್ಲಿ. ಆಪ್ಷನ್ ನಂಬರ್ 1. ಆ್ಯಂಡ್ ದ ಲವರ್ಸ್ ಕಾರ್ಡ್ ಇದೆ. ದ ಲವರ್ಸ್ ಕಾರ್ಡ್ ಯಾವಾಗಲೂ ಮದುವೆ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇದು ಸೋಲ್ಮೇಟ್ ಎನರ್ಜಿನು, ಒಂದು ಸೋಲ್ ಸರಿಯಾಗಿ ಕನೆಕ್ಟ್ ಆಗಿರುವಂಥದ್ದು, ಒಂದು ಸೋಲ್ ಇನ್ನೊಂದು ಸೋಲಿಗೆ ಕರೆಕ್ಟಾಗಿ ಕನೆಕ್ಟ್ ಆಗಿರುವಂಥದ್ದು, ಒಬ್ಬರನ್ನ ಸರಿಯಾಗಿ ಅರ್ಥ ಮಾಡಿಟ್ಕೊಂಡಿರುವಂಥದ್ದು. ಆ್ಯಂಡ್ ಇನ್ನು ಕೆಲವ್ರದ್ದು ರಿಲೇಷನ್ಶಿಪ್ಪಲ್ಲಿ ಇಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಕೂಡ ಅದು ಕೂಡ ಸರಿಯಾಗಿ ಕ್ಲಿಯರ್ ಆಗುತ್ತೆ ಬರುವ ದಿನಗಳಲ್ಲಿ. ಬಟ್ ನೀವು ಆ್ಯಕ್ಷನ್ನ ತಗೊಳ್ಬೇಕಾಗಿ ಕಮ್ಯುನಿಕೇಷನ್ ನೀವು ಮಾಡಲೇಬೇಕಾಗುತ್ತೆ. ಆ್ಯಂಡ್ ಕೆಲವು ಇಲ್ಲೊಂದು ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ ಎಂಡ್ ಆಗಬಹುದು ಅಂತಂದರೆ ಯಾವುದು ನಿಮಗೆ ರಿಲೇಷನ್ಶಿಪ್ ಪ್ರೀತಿ ಕೊಡ್ತಾ ಇಲ್ಲ, ಡೌಟ್ ಇದೆ ನೋಡಿ, ಅದೆಲ್ಲ ಇಲ್ಲಿ ಎಂಡ್ ಆಗ್ತಾ ಇದೆ. ಇಲ್ಲಿ ಕ್ಲಿಯರ್ ಕಟ್ ಆನ್ಸರ್ ನಿಮ್ಗೆ ಸಿಗುತ್ತೆ. ಆಪ್ಷನ್ ನಂಬರ್ 1. ಓಕೆ, ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ,
ಓಕೆ, ಡಿಸೆಂಬರ್ ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಆಗಿರಬಹುದು. ಡಿಸೆಂಬರ್ ತಿಂಗಳು ಆಪ್ಷನ್ ನಂಬರ್ 1. ಓಕೆ, ಡಿಸೆಂಬರ್ ತಿಂಗಳು ಏನಿದೆ ನೋಡಿ, ಇದು ನಿಮಗೆ ಸಿಗ್ನಿಫಿಕೆಂಟ್ ಆಗಿರಬಹುದು. ಸೊ ನೋಡಿ, ಡಿಸೆಂಬರ್ ತಿಂಗಳಲ್ಲಿ ಕೆಲವೊಂದು ವಿಷಯಗಳು ನೀವು ಅಂದ್ಕೊಂಡಿರುವಂತಹದ್ದು ಮ್ಯಾನಿಫೆಸ್ಟ್ ಆಗಬಹುದು. ಡಿಸೆಂಬರ್ ತಿಂಗಳು ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಆಗಿರಬಹುದು ಇಲ್ಲಿ. ಓಕೆ, ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ ಬರುತ್ತೆ ಏನೋ, ಕೆಲವರಿಗೆ ಅದೇ ನಾನು ಹೇಳಿದೆ ಆಫರ್, ಕೆಲವರಿಗೆ ಗಿಫ್ಟ್ ಇರಬಹುದು ಡಿಸೆಂಬರ್ ತಿಂಗಳಲ್ಲಿ. ಆ್ಯಂಡ್ ಇಲ್ಲಿ ಸೆಲೆಬ್ರೇಷನ್ ಕೂಡ ಇದೆ ಡಿಸೆಂಬರ್ ತಿಂಗಳಲ್ಲಿ. ಹೆಚ್ಚಾಗಿ ಡಿಸೆಂಬರ್ ತಿಂಗಳು ತುಂಬ ಹಾಲಿಡೇ ಇರುತ್ತೆ ಅಲ್ವಾ. ಇಲ್ಲಿ ಪ್ರೆಸೆಂಟ್ ಇದೆ ನಿಮಗೆ ಆಪ್ಷನ್ ನಂಬರ್ 1. ನಿಮಗೆ ಇಲ್ಲಿ ಗಿಫ್ಟ್ ಇರಬಹುದು ಡಿಸೆಂಬರ್ ತಿಂಗಳಲ್ಲಿ. ಓಕೆ, ನೀವು ಅಂದ್ಕೊಂಡ ಒಂದು ಗಿಫ್ಟ್ ನಿಮ್ಗೆ ಸಿಗಬಹುದು. ಗಿವ್ ಯುವರ್ ಸೆಲ್ಫ್ ಪರ್ಮಿಷನ್ ಟು ಫೀಲ್. ಎಸ್, ಅದೇ ನಾವು ಹೇಳ್ತಾ ಇದ್ವಿ ಇವಾಗ ಹಾರ್ಟ್ ಬಗ್ಗೆ ಏನೋ, ಲೈಕ್ ಸೆಲ್ಫ್ ಲವ್, ಸೆಲ್ಫ್ ಕೇರ್, ಸೆಲ್ಫ್ ರೂಟೀನ್ ಅನ್ನೋದು. ಸೊ ಗಿವ್ ಯುವರ್ ಸೆಲ್ಫ್ ಪರ್ಮಿಷನ್ ಟು ಫೀಲ್. ನೀವೇನು ಫೀಲ್ ಮಾಡ್ತಾ ಇದ್ದೀರಾ ನೋಡಿ, ಅದಕ್ಕೆ ಪರ್ಮಿಷನ್ನ ಕೊಡಿ ಫೀಲ್ ಮಾಡೋದಕ್ಕೆ ನಿಮಗೆ. ಬಿಕಾಸ್ ನಾವು ಸ್ಟಕ್ ಎನರ್ಜಿಗೆ ಬಂದಾಗ ನಮ್ಮ ಮೈಂಡ್ ಮಾತಾಡ್ತಾನೆ ಇರುತ್ತೆ, ಬಟ್ ಕೆಲವೊಮ್ಮೆ ನಾವು ಅದನ್ನ ಇಗ್ನೋರ್ ಮಾಡ್ತೀವಿ. ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಮೈಂಡ್ ಏನು ಮಾತಾಡುತ್ತೆ ನೋಡಿ ಅದನ್ನ ಕೇಳಿ, ಆಮೇಲೆ ನಿಮಗೆ ಪರ್ಮಿಷನ್ನ ಕೊಡಿ ಅದನ್ನು ಫೀಲ್ ಮಾಡೋದಕ್ಕೆ. ಓಕೆ, ಆಪ್ಷನ್ ನಂಬರ್ 1. ಸೊ ಲೆಟ್ಸ್ ಸಿ ನೆಕ್ಸ್ಟ್ ನಿಮಗೆ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಬರುವ 100 ಡೇಸ್ ಒಳಗಡೆ ಯಾವುದೇ ರೀತಿಯಾದಂತಹ ನೀವು ಸಿಚುವೇಶನ್ ಬಂದರೂ ನೋಡಿ ಅದಕ್ಕೆ ಪರ್ಮಿಷನ್ನ ಕೊಡಿ. ಅದು ನೀವು ಯಾವ ಥರ ಫೀಲ್ ಮಾಡ್ತಾ ಇದ್ರೆ, ನಿಮ್ಗೇನು ಅನ್ನಿಸ್ತಾ ಇದೆ ಒಳಗಡೆ ಅನ್ನೋದು, ನಿಮ್ಮ ಮೈಂಡ್, ನಿಮ್ಮ ಬಾಡಿಗಿರ್ಬೋದು. ಓಕೆ, ಬರುವ 100 ಡೇಸ್ ಒಳಗಡೆ ಯಾವುದೇ ರೀತಿಯಾದಂತಹ ನೀವು ಸಿಚುವೇಶನ್ ಬಂದರೂ ನೋಡಿ ಅದಕ್ಕೆ ಪರ್ಮಿಷನ್ನ ಕೊಡಿ. ಅದು ನೀವು ಯಾವ ಥರ ಫೀಲ್ ಮಾಡ್ತಾ ಇದ್ರೆ, ನಿಮ್ಗೇನು ಅನ್ನಿಸ್ತಾ ಇದೆ ಒಳಗಡೆ ಅನ್ನೋದು, ನಿಮ್ಮ ಮೈಂಡ್, ನಿಮ್ಮ ಬಾಡಿಗಿರ್ಬೋದು. ಓಕೆ, ಜಾಯ್ ಆ್ಯಂಡ್ ಡಿಲೈಟ್, ಓಪನ್ ಯುವರ್ ಹಾರ್ಟ್ ಟು ಜಾಯ್. ಎಸ್, ಆಪ್ಷನ್ ನಂಬರ್ 1. ನಾನು ನಿಮಗೆ ಹೇಳಿದೆ ಅಲ್ವಾ, ಫೇರಿ ಏನೋ ಸಮಥಿಂಗ್ ಲೈಕ್ ನಾನು ಮೊದಲೇ ಹೇಳಿದೆ ಅಂತ ಅನಿಸುತ್ತೆ. ಸೊ ನಿಮಗೆ ಸಣ್ಣ ಸಣ್ಣ ಕ್ರಿಯೇಚರ್ಸ್ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಸಣ್ಣ ಸಣ್ಣ ಕ್ರಿಯೇಚರ್ಸ್ ಇದರಲ್ಲಿ ಈ ಒಂದು ಕಾರ್ಡಲ್ಲಿದೆ. ಸೊ ಅದರ ಮೇಲೆ ನಿಮಗೆ ತುಂಬ ನಿಮ್ಗೆ ಅನಿಸ್ಬೋದು, ಎಸ್ ಇದು ಇದೆ, ಇದರ ಮೇಲೆ ನಮಗೆ ವಿಶ್ವಾಸ ಇದೆ. ಇಟ್ ಮೀನ್ಸ್ ದ್ಯಾಟ್ ಆಪ್ಷನ್ ನಂಬರ್ 1, ನೀವು ಬರುವ ದಿನಗಳಲ್ಲಿ ಯಾವುದೇ ರೀತಿಯಂತ ನಿಮ್ಮನ್ನು ಸಿಚುವೇಶನ್ ಹಾಕಿದರೂ ಕೂಡ ಅದನ್ನು ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಜಾಯ್ ಆ್ಯಂಡ್ ಡಿಲೈಟ್ ಏನು ಹೇಳ್ತಾ ಇದೆ ಅಂತಂದರೆ, ನೀವು ಯಾವಾಗ ಬೇರೆ ಏರಿಯಾದ ಮೇಲೆ ಫೋಕಸ್ ಮಾಡ್ತೀರಾ ನೋಡಿ, ನಿಮ್ಮ ಬೇರೆ ಏರಿಯಾದಲ್ಲಿ ಫೋಕಸ್ ಮಾಡ್ತೀರಾ ಆವಾಗ ಜಾಯ್ ಸಿಗುತ್ತೆ, ನಿಮಗೆ ಸಂತೋಷ ಸಿಗುತ್ತೆ, ಆನಂದ ಸಿಗುತ್ತೆ. ಇಲ್ಲಿ ಜಾಯ್ ಆ್ಯಂಡ್ ಡಿಲೈಟ್ ಏನು ಹೇಳುತ್ತೆ ಅಂತಂದರೆ, ವಾಟ್ ಮೇಕ್ಸ್ ಯು ಹ್ಯಾಪಿ, ನಿಮಗೆ ಯಾವುದು ಸಂತೋಷ ಕೊಡಿಸುತ್ತೆ ನೋಡಿ ಅಂತಹ ಕೆಲಸಗಳನ್ನು ಮಾಡೋದಕ್ಕೆ ಹೇಳ್ತಾ ಇದ್ರೆ, ಇಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಯಾವುದೇ ರೀತಿಯಂಥ ಕಷ್ಟ ಬಂದರೂ ಎಷ್ಟು ಕಷ್ಟ ಬಂದರೂ ನಾವು ಅದರಿಂದ ಹೊರಗೆ ಬಂದಾಗ ವಿ ಹ್ಯಾವ್ ಟು ಸೆಲೆಬ್ರೇಟ್, ರೈಟ್. ಇಲ್ಲಿ ಸಣ್ಣ ಸಣ್ಣ ಕ್ರಿಯೇಚರ್ಸ್ ತುಂಬ ಇದೆ ಆಪ್ಷನ್ ನಂಬರ್ 1. ಲೈಕ್ ಫೇರಿ ಇರಬಹುದು, ಲೈಕ್ ಡ್ರ್ಯಾಗನ್ ಫ್ಲೈ, ಆ ಥರ ಲೈಕ್ ಲೈಟ್ಸ್, ಸ್ಪಾರ್ಕಲ್ಸ್ ನಿಮಗೆ ಹೆಚ್ಚು ನೋಡೋದಕ್ಕೆ ಸಿಗಬಹುದು. ನೀವು ಕುಗ್ಗಿದಾಗ ನಿಮಗೆ ಸ್ಪಾರ್ಕಲ್ಸ್, ಇಟ್ ಮೀನ್ಸ್ ದಟ್ ಶೈನ್ ಬ್ರೈಟ್ ಲೈಕ್ ಅ ಡೈಮಂಡ್, ಆ ಥರ. ನಂಬರ್ 1, ನಿಮಗೆ ಸಂತೋಷದಲ್ಲಿ ನಿಮ್ಮ ಜೀವನನ ಬೆರೆಯೋದಕ್ಕೆ ಹೇಳ್ತಾ ಇದ್ದಾರೆ. ಜಾಯ್ ಆ್ಯಂಡ್ ಡಿಲೈಟ್, ಇಲ್ಲಿ ಜಾಯ್ ಇದೆ ಅನ್ನೋದು, ಇಲ್ಲಿ ಪ್ರಕಾಶ ಇದೆ, ಲೈಟ್, ಸ್ಪಾರ್ಕಲ್. ಸೊ ನಿಮಗೆ ಫೇರಿ ಮೇಲೆ ಇರಬಹುದು, ಅದರ ಮೇಲೆ ನಿಮಗೆ ವಿಶ್ವಾಸ ಬರಬಹುದು. ಇಲ್ಲಿ ನಾವೆಷ್ಟು ಆನಂದವಾಗಿರ್ತೀವಿ, ನಾವೆಷ್ಟು ಜಾಯ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ನೋಡಿ ಆಪ್ಷನ್ ನಂಬರ್ 1. ನಾವು ಅಷ್ಟೇ ಸ್ಪಿರಿಚುವಲ್ ಬ್ರೈಟ್ ಕೂಡ ನಮ್ಮಲ್ಲಿ ಅಷ್ಟೇ ಅದು ಡಬಲ್ ಆಗುತ್ತೆ. ಡಿಸೆಂಬರಲ್ಲಂತೂ ಇಲ್ಲಿ ನಿಮಗೆ ಜಾಯ್ ಅಂತೂ ಇದೆ, ಸೆಲೆಬ್ರೇಷನ್, ಗಿಫ್ಟ್ಸ್ ಕೂಡ ಇದೆ ಇಲ್ಲಿ ಆಪ್ಷನ್ ನಂಬರ್ 1. ಓಕೆ, ಯಾರಾದರೂ ನೋಡಿ, ನೀವು ಎಷ್ಟು ಓವರ್ ಥಿಂಕ್ ಈ ಒಂದು ಸಿಚುವೇಶನ್ನಲ್ಲಿ ನಿಮಗೆ ತುಂಬ ಓವರ್ ಥಿಂಕ್ ನೀವು ಮಾಡ್ತಾ ಇದ್ರೆ ಬರೆಯೋದಕ್ಕೆ ಪ್ರಯತ್ನ ಪಡಿ. ಓಕೆ,
ಓವರ್ ಥಿಂಕ್ ಮಾಡಬೇಡಿ. ಓವರ್ ಥಿಂಕ್ ನೀವು ಮಾಡಿದಾಗ ಬರೆಯೋದಕ್ಕೆ ಪ್ರಯತ್ನ ಪಡಿ. ನಿಮಗೆ ಎಷ್ಟು ತುಂಬ ಆತಂಕ ಆಗ್ತಾ ಇದೆ ಅಂತಂದರೆ ಮೆಡಿಟೇಷನ್ ಮಾಡಿ. ನೀವು ತುಂಬ ಸ್ಯಾಡ್ ಫೀಲ್ ಮಾಡ್ತಾ ಇದ್ದೀರಾ ಅಂತಂದರೆ ಎಕ್ಸಸೈಸ್ ಮಾಡಿ. ನೀವು ಲೇಝಿ ಎನರ್ಜಿನ ಫೀಲ್ ಮಾಡ್ತಾ ಇದ್ದರೆ ನಿಮ್ಮ ಸ್ಕ್ರೀನ್ ಟೈಮ್, ಮೊಬೈಲ್ ಟೈಮ್ ಏನಿದೆ ನೋಡಿ ಅದನ್ನ ಕಡಿಮೆ ಮಾಡಿ. ಓಕೆ, ಸೊ ಲೆಟ್ ಸಿ ಕಾರ್ಡ್ ಏನು ಗೈಡೆನ್ಸ್ ಕೊಡುತ್ತೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್. ಆಪ್ಷನ್ ನಂಬರ್ 1. ಓಕೆ, ಇಲ್ಲಿ ಮಾರ್ಸ್ ಇದೆ ನಿಮಗೆ. ಯುವರ್ ಫಿಸಿಕಲ್ ಎನರ್ಜಿ, ಡ್ರೈವ್, ಸ್ಟ್ರೆಂತ್ ಆ್ಯಂಡ್ ಫೈಟಿಂಗ್ ಸ್ಪಿರಿಟ್. ಸೊ ನಿಮ್ಮಲ್ಲಿ ಫೈಟಿಂಗ್ ಸ್ಪಿರಿಟ್ ಇದೆ, ಆಪ್ಷನ್ ನಂಬರ್ 1. ಸೊ ಯಾವುದೇ ರೀತಿಯಂಥ ಕಷ್ಟ ಬಂದರೂ ಕೂಡ ನೀವು ಅದನ್ನ ಎದುರಿಸ್ತೀರ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾರನ್ನ ಇವ್ರು ಫೈಟ್ ಮಾಡ್ತಾ ಇದ್ದಾರೆ ಅಂತ. ನಿಮ್ಮಲ್ಲಿ ಆ ಒಂದು ಎನರ್ಜಿ ಇದೆ. ಯುವರ್ ಫಿಸಿಕಲ್ ಎನರ್ಜಿ, ಡ್ರೈವ್, ಸ್ಟ್ರೆಂತ್ ಆ್ಯಂಡ್ ಫೈಟಿಂಗ್ ಸ್ಪಿರಿಟ್. ಓಕೆ, ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಎಸ್, ಬರೋ 100 ಡೇಸಲ್ಲಿ ನಿಮ್ಮ ಫೋಕಸ್ ನಿಮ್ಮ ಎನರ್ಜಿ ಮೇಲಿರುತ್ತೆ, ಆಪ್ಷನ್ ನಂಬರ್ 1. ಬಿಕಾಸ್ ಮಾರ್ಸ್ ಈಸ್ ಆಲ್ ಅಬೌಟ್ ಎನರ್ಜಿ ಬಗ್ಗೆನೇ ಮಾತಾಡುತ್ತೆ. ನಿಮ್ಮ ಸ್ಟ್ರೆಂತ್ ಬಗ್ಗೆ, ನಿಮ್ಮ ಸ್ಟೆಮಿನಾ ಬಗ್ಗೆ, ಅದರ ಬಗ್ಗೆ ಮಾತಾಡುತ್ತೆ. ಅಂತಂದರೆ ಯಾವುದೇ ರೀತಿ ಆಬ್ಸ್ಟಿಕಲ್ಸ್ ಬಂದರೂ ಕೂಡ ನೀವು ಅದನ್ನ ಎದುರಿಸ್ತೀರಾ. ಬಿಕಾಸ್ ಇಲ್ಲಿದೆ ಅಲ್ವಾ ದ ಲವರ್ಸ್ ಕಾರ್ಡಲ್ಲಿ ಅದೇ, ಯಾವುದೇ ಆಬ್ಸ್ಟಿಕಲ್ಸ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ಇಂದ ನಿವಾರಣೆ ಮಾಡುವಂಥದ್ದು. ದ ಮಾರ್ಸ್ ಕೂಡ ಅದನ್ನೇ ಇಲ್ಲಿ ತಿಳಿಸುತ್ತೆ ನಿಮಗೆ. ಯಾವುದೇ ರೀತಿಯಿಂದ ಆ್ಯಕ್ಷನ್ ಇಲ್ಲಿದೆ ಅಲ್ವಾ, ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಆ್ಯಕ್ಷನ್ ಬಗ್ಗೆನೇ ತಿಳಿಸುತ್ತೆ. ಬಟ್ ಇಲ್ಲಿ ಮಾರ್ಸ್ ಏನು ಹೇಳುತ್ತೆ ಅಂತಂದರೆ, ನಾವು ಕೋಪದಲ್ಲಿ ಯಾವುದೇ ರೀತಿಯ ತಗೊಳ್ಳೋಂತಹ ಆ್ಯಕ್ಷನ್ ಇದೆ ನೋಡಿ, ಅದು ಮತ್ತೆ ನಾವು ಅದ್ರ ಮೇಲೆ ರಿಗ್ರೆಟ್ ಮಾಡಬಾರ್ದು. ನಾನು ಈ ಥರ ಆ್ಯಕ್ಷನ್ ತೊಗೊಂಡಿದ್ರೆ ಈ ಥರ ಆಯಿತು ಅನ್ನೋದು. ಓಕೆ, ಇಲ್ಲಿ ಈ ಕಾರ್ಡ್ ಏನು ಹೇಳುತ್ತೆ ಅಂತಂದರೆ, ಮೊದಲು ಸ್ಟಾಪ್ ಮಾಡಿ. ನಿಮ್ಮನ್ನು ನೀವು ತುಂಬ ಆ್ಯಂಗರಲ್ಲಿ, ಕೋಪದಲ್ಲಿ ಯಾವುದೇ ನಿರ್ಧಾರನ ತೊಗೊಳ್ಬೇಡಿ, ಆಪ್ಷನ್ ನಂಬರ್ 1. ಕೂತ್ಕೊಳ್ಳಿ, ಆರಾಮವಾಗಿ ಕೂತ್ಕೊಳ್ಳಿ. ನಿಮ್ಮನ್ನು ನೀವು ಕೇಳಿ ಯಾವುದೇ ರೀತಿಯ ಆ್ಯಕ್ಷನ್ ನೀವು ತೊಗೊಳ್ಬೇಕು ಅಂತಂದರೆ. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಸ್ಟ್ರೆಂತ್ ಆ್ಯಂಡ್ ಡಿಟರ್ಮಿನೇಷನ್ ನಿಮ್ಮನ್ನು ವಿನ್ ಆ್ಯಂಡ್ ಸಕ್ಸಸ್ ಮಾಡಿಸುತ್ತೆ. ಬಿಕಾಸ್ ಇಲ್ಲಿ ಏಸ್ ಆಫ್ ಸೋಲ್ಸ್ ಕೂಡ ಇದೆ, ರೈಟ್? ಏಸ್ ಆಫ್ ಸೋಲ್ಸ್ ಸಕ್ಸಸ್, ವಿಕ್ಟ್ರಿ ಬಗ್ಗೆನೇ ಮಾತಾಡುತ್ತೆ. ಬಟ್ ಇದು ಕ್ಲಿಯರ್ ಕಮ್ಯುನಿಕೇಷನ್ ಆ್ಯಂಡ್ ಇದು ಮೈಂಡ್ ಬಗ್ಗೆ ತಿಳಿಸುತ್ತೆ. ಯಾವುದೇ ರೀತಿಯಾದ ಡೌಟ್ ಇರದೇ ಯಾವುದೇ ಆ್ಯಕ್ಷನ್ನ ತಗೊಳ್ಳುವಂಥದ್ದು. ಓಕೆ, ಸೊ ಲೆಟ್ ಸಿ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್. ಥ್ಯಾಂಕ್ ಯು. Focus, stay focused and get the job done. Use your intuition to plan things well ahead. Don't be distracted, you are on target. ನೋಡಿ, ಡಿಸ್ಟ್ರಾಕ್ಷನ್ ಇಂದ ಆದಷ್ಟು ಖಂಡಿತ ಹೊರಗೆ ಬನ್ನಿ. ಡಿಸ್ಟ್ರಾಕ್ಟ್ ಯಾವ್ದು ಮಾಡ್ತಾ ಇದೆ, ನಿಮ್ಮ ಪ್ಲ್ಯಾನ್ ಏನು ಅನ್ನೋದನ್ನು ನೋಡಿ. ಫೋಕಸ್, ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೂಡ ಇಲ್ಲಿ ಕೇಳೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ನಿಮ್ಮ ಪ್ಲ್ಯಾನ್ ತುಂಬ ಸುಗಮವಾಗಿ ಹೋಗಬೇಕು ಅಂತಂದರೆ ನಿಮ್ಮ ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದೆ. ಡೋಂಟ್ ಬಿ ಡಿಸ್ಟ್ರಾಕ್ಟ್ ಆಗಬೇಡಿ ಯಾರಿಂದ್ರೂ ಕೂಡ. ಓಕೆ, ನೀವೊಂದು ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಫ್ರೆಂಡಿಗೆ ಹೇಳ್ತೀರಾ, ನಾನು ಇಂಥ ಕೆಲಸ ಮಾಡಬೇಕು ಅಂತ ಇದ್ದೀನಿ, ಏನೋ ಆಗ್ತಾ ಇಲ್ಲ, ನಾನು ಬರೋದಿಲ್ಲ ಅಂತಂದರೆ ಅವ್ರು ಹೇಳ್ತಾರೆ ಅದನ್ನು ನಾಳೆ ಕೂಡ ಮಾಡಬಹುದು ಅಂತ. ಬಟ್ ನೀವು ಹೇಳಬೇಕು, ಇಲ್ಲ ನನಗೆ ಅದನ್ನ ಇವತ್ತೇ ಮಾಡಬೇಕು, ಇವತ್ತೇ ಮಾಡಿ ನಾನು ಅದನ್ನ ಮುಗಿಸ್ಬೇಕು ಅಂತಂದರೆ ಇಲ್ಲಿ ಮುಂದೆ ದೂಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ವಿಷಯ ಏನಿದೆ ನೋಡಿ ಅದನ್ನ ಮುಂದೆ ದೂಡಬೇಡಿ ಅಂತ ಹೇಳ್ತಾ ಇದ್ದಾರೆ, ಆಪ್ಷನ್ ನಂಬರ್ 1. ಸೊ ಲೆಟ್ಸ್ ಸಿ ನಿಮ್ಮ ಚಾನ್ಸ್ ಏನು ಹೇಳುತ್ತೆ ನೋಡಿ. ಓಕೆ, ಆಪ್ಷನ್ ನಂಬರ್ 1 ಇಲ್ಲಿದೆ ವೈ ಸ್ಪೆಲ್ಲಿಂಗ್ ಇದೆ. ಸೊ ವೈ ಕ್ವಶನ್ ಕೂಡ ಇರ್ಬೋದು, ವೈ. ಆ್ಯಂಡ್ ಎಸ್, ಇಲ್ಲಿ ಪವರ್. ಹೀಲ್ಸ್ ಯಾವಾಗಲೂ ಪವರ್ ಬಗ್ಗೆ ತಿಳಿಸುತ್ತೆ, ನಿಮ್ಮ ಸ್ಟ್ರೆಂತ್, ನಿಮ್ಮ ಸ್ಟೆಮಿನಾ ಬಗ್ಗೆ ತಿಳಿಸುತ್ತೆ, ಆ್ಯಕ್ಷನ್ನ ತೊಗೊಳ್ಳೋದಕ್ಕೆ ಹೇಳುತ್ತೆ. ಆ್ಯಂಡ್ ಡ್ರ್ಯಾಗನ್ ಫ್ಲೈ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದೆ ಅಂತ ಅನಿಸುತ್ತೆ. ಸೊ ನಿಮ್ಮ ಯಾವುದೇ ಮ್ಯಾನಿಫೆಸ್ಟ್ ಆಗಬೇಕಾದ್ರೆ ನಿಮಗೆ ಡ್ರ್ಯಾಗನ್ ಫ್ಲೈ ಸಿಗಬಹುದು, ಆಪ್ಷನ್ ನಂಬರ್ 1. ಆ್ಯಂಡ್ ಇದು ನಿಮ್ಮ ಇಂಟ್ಯೂಷನ್ ಬಗ್ಗೆ ಕೂಡ ಮಾತಾಡುತ್ತೆ. ಡ್ರ್ಯಾಗನ್ ಫ್ಲೈ ಇಂಟ್ಯೂಷನ್ ಬಗ್ಗೆ ಕೂಡ ಮಾತಾಡುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಒಂದು ನಿಮಗೆ ಲೇಡಿ ಬರ್ಡ್ ಹೆಚ್ಚು ಕಾಣಕ್ಕೆ ಸಿಗ್ತಾ ಇದ್ದರೆ ಅದನ್ನ ಗೂಗಲ್ ಮಾಡಿ ನೋಡಿ, ಏನಕ್ಕೆ ಇದು ಕಾಣಕ್ಕೆ ಸಿಗ್ತಾ ಇದೆ ನನಗೆ ಅನ್ನೋದು. ಇನ್ನೊಂದು ಫೇರಿ, ಇಲ್ಲಿ ಫೇರಿ ಎನರ್ಜಿ ನನಗೆ ಹೆಚ್ಚು ಕಾಣ್ತಾ ಇದೆ, ಆಪ್ಷನ್ ನಂಬರ್ 1 ನಿಮಗೆ.
ಓಕೆ, ನೇಚರ್ ಎನರ್ಜಿ ಏನಿದೆ ನೋಡಿ ಅದು ಹೆಚ್ಚು ಕಾಣ್ತಾ ಇದೆ. ನೋಡಿ ಯಾವ ಥರದ ಕನಸುಗಳು ಬೀಳ್ತಾ ಇದೆ, ಯಾವ ಥರದ ನಂಬರ್ಸ್ಗಳು ನಿಮಗೆ ಹೆಚ್ಚು ನೋಡೋಕ್ಕೆ ಸಿಗ್ತಾ ಇದೆ ಅನ್ನೋದನ್ನು. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 1. ಐ ಹೋಪ್ ಈ ರೀಡಿಂಗ್ ಇಂದ ನೀವು ಗೈಡೆನ್ಸ್ ತೊಗೊಂಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 2, ಯಾರು ಈ ಕಾರ್ಡ್ನ ಚೂಸ್ ಮಾಡಿದ್ದೀರಾ, ಈ ಕಾರ್ಡ್ ನನಗೆ ಇಲ್ಲಿ ಇಂಟಿಟ್ಯೂಟ್ಲಿ ಏನು ಮೆಸೇಜ್ ಕೊಡ್ತಾ ಇದೆ ಅಂತಂದರೆ ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 2 ಇದನ್ನ ಯಾರು ಚೂಸ್ ಮಾಡಿದರೆ ನಿಮ್ಗೆ ಅನಿಸುತ್ತೆ ಇನ್ನು ನನಗೆ ರೆಕಗ್ನೈಸ್ ಬೇಕು, ನಾನು ಶೈನ್ ಆಗಬೇಕು, ಜನರು ನನ್ನನ್ನು ಗುರುತು ಹಿಡಿಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ, ಇನ್ನು ನಾನು ಶೈನ್ ಆಗಬೇಕು, ಏನೇ ಆಗಲಿ, ಸ್ಮಾಲ್ ಕಮ್ಯುನಿಟಿ ಇದ್ದರೂ ಪರವಾಗಿಲ್ಲ, ದೊಡ್ಡ ಕಮ್ಯುನಿಟಿ ಆದರೂ ಪರವಾಗಿಲ್ಲ, ಬಟ್ ನಾನು ಶೈನ್ ಆಗಬೇಕು, ನಾನು ಟಿ ವಿಯಲ್ಲಿ ಬರಬೇಕು, ಆ ಥರ ಎನರ್ಜಿ ಇರುವವರಿಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆಪ್ಷನ್ ನಂಬರ್ 1, ನಿಮ್ಮ ರೈಡ್ ನೀವೇ ಮಾಡಬೇಕು. ರೈಡ್ ಅಂದರೆ ಟ್ರಾವೆಲ್. ಸೊ ನಾವು ನಮ್ಮ ಎಲ್ಲರೂ ಒಂದು ಪಯಣ ಅಲ್ವಾ. ಸೊ ನಾವೆಲ್ಲರೂ ಈ ಭೂಮಿಯಲ್ಲಿ ಬರಬೇಕಾದ್ರೆ ಇಂಡಿವಿಜುವಲ್ ಆಗಿ ಬಂದಿದ್ದೀವಿ. ಸೊ ಈ ಪಯಣನ ನಾವೇ ಮುಂದೆ ತಗೊಂಡು ಹೋಗಬೇಕು. ಆ್ಯಂಡ್ ನಿಮ್ಗೆ ಅನಿಸ್ಬಹುದು ತುಂಬ ಕಾಂಪಿಟೇಷನ್ ಇದೆ, ತುಂಬ ಕಾಂಪಿಟೇಟರ್ಸ್ ಇದೆ, ಇವಾಗ ಏನೂ ಮಾಡೋದಕ್ಕಾಗೋದಿಲ್ಲ, ತುಂಬ ಜನ ಕಾಂಪಿಟೇಟರ್ ಇದೆ, ನನಗಿಂತ ಹೆಚ್ಚು ಚೆನ್ನಾಗಿರುವವರು ಇದ್ದಾರೆ ಅನ್ನುವ ನಿಮ್ಮ ಒಂದು ಮೈಂಡಲ್ಲಿದ್ದರೆ ಅದನ್ನ ಇವಾಗಲೇ ತೆಗೀರಿ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಶೈನಿಂಗ್ ಆಗಬೇಕು ಅಂತಂದರೆ ಅದು ಹಾಗೇ ಆಗೋದಿಲ್ಲ. ನಿಮ್ಮ ಡಿಟರ್ಮಿನೇಷನ್, ನೀವೆಷ್ಟು ದೃಢ ನಿಶ್ಚಯ, ದೃಢ ಸಂಕಲ್ಪ ಮಾಡಿ ಒಂದು ಗೋಲ್ನ ಸೆಟ್ ಮಾಡಿದ್ದೀರಾ, ಅದನ್ನ ಯಾವ ಥರ ನೀವು ತೊಗೊಂಡು ಹೋಗ್ತಾ ಇದ್ದೀರಾ. ಎಸ್, ಅಫ್ಕೋರ್ಸ್ ಕಾಂಪಿಟೇಷನ್ ಅಂತೂ ಇದೆ, ಕಾಂಪಿಟೇಟರ್ಸ್ ತುಂಬ ಜನ ಇದ್ದಾರೆ, ಬಟ್ ಅದರಲ್ಲಿ ನಿಮ್ಮ ಯುನಿಕ್ನೆಸ್ ಏನು, ನೀವು ಅವರಿಂದ ಯಾವ ಥರ ಅನನ್ಯವಾಗಿದ್ದೀರಾ, ನೀವು ಅವ್ರಿಗಿಂತ ಬೇರೆ ಹೇಗಿದ್ದೀರಾ ಅನ್ನೋದನ್ನು ನೀವು ಇಲ್ಲಿ ಕಂಡು ಹಿಡಿಬೇಕು. ನಿಮ್ಮ ಟ್ಯಾಲೆಂಟ್ ಏನಿದೆ ನೋಡಿ ಅದನ್ನ ನೀವು ಕಂಡು ಹಿಡಿಬೇಕಾಗುತ್ತೆ. ಆಪ್ಷನ್ ನಂಬರ್ 1. ಆ್ಯಂಡ್ ಹೆದರಬೇಡಿ, ಫಿಯರ್ಲೆಸ್, ಹೆದರದೆ ನೀವೇನು ಗೋಲ್ನ ಮಾಡಬೇಕು ಅಂತ ಇದ್ದೀರಾ ನೋಡಿ ಅದನ್ನ ಹೆದರದೆ ನೀವು ಮಾಡಬೇಕು. ಬಿಕಾಸ್ ಕಾಂಪಿಟೇಟರ್ಸ್ ತುಂಬ ಜನ ಇರಬಹುದು, ನೀವು ಹೇಳಿದ ವಿಷಯನ ಕೆಲವರು ಒಪ್ಪದೇ ಇರಬಹುದು, ಬಟ್ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ, ನಿಮ್ಮ ಸೋಲ್ ಏನು ಹೇಳುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಹಲವಾರು ನಿಮ್ಮಲ್ಲಿ ಹಲವಾರು ಐಡಿಯಾಸ್ಗಳಿರ್ಬೋದು, ನೀವು ಮಾಡೋಂಥ ವಿಷನ್ ತುಂಬ ಪವರ್ಫುಲ್ ಇರ್ಬೋದು. ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 2, ಬಟ್ ಅದನ್ನ ನೀವು ಬೇರೆಯವರಿಗಿಂತ ನನ್ನ ವಿಷನ್, ನಾನು ನೋಡುವಂಥ ವಿಷನ್ ಏನಿದೆ ಅದು ಡಿಫ್ರೆಂಟ್ ಆಗಿದೆ ಅನ್ನೋದು ನಿಮಗೆ ವಿಶ್ವಾಸ ಇರಬೇಕು, ನಿಮಗೆ ನಂಬಿಕೆ ಇರಬೇಕು, ನಾನು ಶೈನ್ ಆಗ್ತೀನಿ ಅನ್ನೋದು. ಓಕೆ, ಆಪ್ಷನ್ ನಂಬರ್ 2. ಸೊ ಲೆಟ್ಸ್ ಸಿ, ಇದೊಂದು ನಿಮಗೆ ಗೈಡೆನ್ಸ್. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸ್ಪಿರಿಟ್. ಆಪ್ಷನ್ ನಂಬರ್ 2. ಓಕೆ, ಒಂದು ಕಾರ್ಡ್ ಇದೆ ಇಲ್ಲಿ. ಎಸ್, 7 of Wands ಇದೆ. Four of Wands. Eight of Cups ಇದೆ. King of Wands ಇದೆ ಇಲ್ಲಿ. Four of Cups. ನನಗೆ ಈ ಕಾರ್ಡಲ್ಲಿ ಮೆಡಿಟೇಷನ್ ಚಾನಲ್ ಆಗಿತ್ತು, ಬಟ್ ಇದು ಇಲ್ಲಿ ಬಂತು ಇವಾಗ. 6 of Wands, 6 of Swords ಇದೆ ಇಲ್ಲಿ. ಆಪ್ಷನ್ ನಂಬರ್ 2. ಸ್ಪೆಷಲಿ ನಾನೊಂದು ಏನು ಹೇಳಬೇಕು ಅಂತ ಅಂದರೆ, ಬರುವ 100 ಡೇಸಲ್ಲಿ ಏನಿದೆ ನೋಡಿ, ನಿಮಗೆ ಟ್ರಾವೆಲ್ ಅಂತೂ ಇದೆ. ಸೊ ಆ ಟ್ರಾವೆಲ್ ನಿಮಗೆ ಹೀಲ್ ಮಾಡಬಹುದು. ಬರುವ 100 ಡೇಸ್ ಒಳಗಡೆ ಆ ಒಂದು ಟ್ರಾವೆಲ್ ಏನಿದೆ ನೋಡಿ ಅದು ನಿಮ್ಮನ್ನು ಹೀಲ್ ಮಾಡಬಹುದು. ಓಕೆ, ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 2, ನಿಮಗೆ ಪೀಸ್ ಸಿಗ್ಬೋದು. ಇಲ್ಲಿ ತನಕ ನೀವು ತುಂಬ ಸ್ಟ್ರಗಲ್ ಮಾಡ್ತಾ ಇರ್ಬೋದು, ಲೈಫನ್ನು ಇಟ್ಕೊಂಡು ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ಬೋದು, ನಿಮಗೆ ನೀವು ಸ್ಟ್ಯಾಂಡ್ ತೊಗೊಂಡಿರ್ಬೋದು. ಬಿಕಾಸ್ 7 of Wands ಏನಿದೆ ನೋಡಿ, ಸ್ಟ್ಯಾಂಡ್ ಯುವರ್ ಸೆಲ್ಫ್. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಆಪ್ಷನ್ ನಂಬರ್ 2, ನಿಮಗೆ ಯಾರಿಲ್ಲಿ ಹೆಲ್ಪ್ ಮಾಡ್ತಾರೆ, ಯಾರು ನಿಮಗೆ ಹೆಲ್ಪ್ ಮಾಡ್ತಾರೆ ನೋಡಿ ಅವರನ್ನು ನೀವು ಹಿಂದೆ ದೂಡಬೇಡಿ. ಮೀನ್ಸ್ ಹೆಲ್ಪ್ ಕೇಳದೇ ಇರೋದು. ಕೆಲವೊಮ್ಮೆ ಇಲ್ಲಿ ಟ್ರಸ್ಟ್ ಇಶ್ಯೂ ಕೂಡ ಇರಬಹುದು, ಕೆಲವರಿಗೆ ವಿಶ್ವಾಸದ ಕೊರತೆ ಇರಬಹುದು ಇಲ್ಲಿ.
ಓಕೆ, ವಿಶ್ವಾಸದ ಕೊರತೆ ಇರಬಹುದು. ಆ್ಯಂಡ್ ಆ ವಿಶ್ವಾಸದ ಕೊರತೆ ನಿಮಗೆ ಮೊದಲು ಯಾರಾದರೂ ನಿಮಗೆ ಮೋಸ ಮಾಡಿರ್ಬೋದು. ಸೊ ಹಾಗಾಗಿ ನಿಮಗೆ ವಿಶ್ವಾಸದ ಕೊರತೆ ಇರ್ಬೋದು, ಜನರಲ್ಲಿ ವಿಶ್ವಾಸ ಹೇಗೆ ಇಟ್ಕೊಳ್ಳೋದು ಅನ್ನೋದು. ಓಕೆ, ಬಿಕಾಸ್ ನಾನು ಮೊದಲೇ ಹೇಳಿದ್ದೇನೋ ಕಾಂಪಿಟೇಷನ್ ಇದೆ ಅಂತ ಹೇಳಿಬಿಟ್ಟು. ಸೊ ನಿಮಗೆ ಕಾಂಪಿಟೇಷನ್ ಇದೆ, ಹಾಗಾಗಿ ನಾನು ಇದನ್ನ ವಿನ್ ಆಗಲೇಬೇಕು. ಗಿವ್ ಅಪ್ ಮಾಡಬೇಡಿ. ನಿಮ್ಮ ಡ್ರೀಮ್ಸ್ ಏನಿದೆ ನೋಡಿ ಅದನ್ನ ಗಿವ್ ಅಪ್ ಮಾಡಬೇಡಿ. ಬಟ್ ಬೇರೆಯವ್ರ ಜೊತೆ ಯಾವುದೇ ರೀತಿಯಂಥ ಕಾಂಪಿಟೇಷನ್ ನೀವು ಇಟ್ಕೊಳ್ಬೇಡಿ. ಓಕೆ, ಬೇರೆಯವ್ರ ಜೊತೆ ನೀವು ಯಾವುದೇ ರೀತಿಯಂಥ ಕಾಂಪಿಟೇಷನ್ನ ನೀವು ಇಟ್ಕೊಳ್ಬೇಡಿ. ಓಕೆ, ಬೇರೆಯವರು ನಿಮಗೆ ತುಂಬ ನಿಮ್ಗೆ ಅನಿಸ್ಬೋದು ಇವರು ನನಗಿಂತ ತುಂಬ ಚೆನ್ನಾಗಿ ಟ್ಯಾಲೆಂಟ್ ಇದ್ದಾರೆ ಅಂತ ಅಂದರೆ ಅವ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ. ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಓಕೆ, ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಬಿಕಾಸ್ ಕೆಲವೊಬ್ಬರು ಇಲ್ಲಿ ನಿಮಗೆ ಹೆಲ್ಪ್ ಮಾಡೋರಿದ್ದಾರೆ. ಆಪ್ಷನ್ ನಂಬರ್ 2, ಅವರನ್ನು ಕೂಡ ನೀವು ದೂರ ತಳ್ಳಬೇಡಿ. ಯಾರಾದರೂ ಅಂದರೆ ಎಸ್ ನಿನ್ನ ಸಿಚುವೇಶನ್ ಈ ಥರ ಇದೆಯಲ್ಲ, ನೋಡೋಣ ನಾನು ಒಂದ್ಸಲ ಆ ಸಿಚುವೇಶನ್ಗೆ ಏನಾದರೂ ಹೆಲ್ಪ್ ಮಾಡೋಕ್ಕಾಗುತ್ತೆ ನೋಡೋಣ ಅಂತ ಯಾರಾದರೂ ಮುಂದೆ ಬಂದರೆ ಅವರಿಗೆ ಅವಕಾಶ ಕೊಡಿ ಇಲ್ಲಿ. ಓಕೆ, ಆಪ್ಷನ್ ನಂಬರ್ 2, ಕೆಲವರು ಇಲ್ಲಿ ಹಳೆ ವಿಚಾರದಿಂದ ಮೂವ್ ಆನ್ ಆಗ್ತಾ ಇದ್ದಾರೆ, ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಇನ್ನು ಕೆಲವರು ಯಾವುದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇಲ್ಲ ನೋಡಿ, ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಸೊ ಲೆಟ್ ಗೋ ಮಾಡ್ತಾ ಇದ್ದೀರಾ. ಬರುವ 100 ಡೇಸ್ ಒಳಗಡೆ ಯಾವುದು ನಿಮಗೆ ಸರ್ವೈವ್ ಆಗ್ತಾ ಇಲ್ಲ ಅದರಿಂದ ಅದನ್ನು ನೀವು ಲೆಟ್ ಗೋ ಮಾಡ್ತಾ ಇದ್ದೀರಾ, ಮುಂದೆ ಹೋಗ್ತಾ ಇದ್ದೀರಾ. ಬಿಕಾಸ್ ಕೆಲವೊಂದು ನಾನು ಹೇಳ್ತೀನಿ ಆಪ್ಷನ್ ನಂಬರ್ 2, ಕೆಲವೊಂದು ಜಾಬ್ ಇರಬಹುದು, ಅದರಲ್ಲಿ ತುಂಬ ಸ್ಯಾಲ್ರಿ ಇದೆ, ಲೈಕ್ ತುಂಬ ಸ್ಯಾಲ್ರಿ ಇದೆ, ಅದರಲ್ಲಿ ತುಂಬ ಹಣ ಇದೆ. ಬಟ್ ಆದರೂ ನಿಮ್ಮ ಆತ್ಮಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರುವಂಥದ್ದು. ಓಕೆ, ನಿಮ್ಮ ಆತ್ಮ ಏನು ಅದರಲ್ಲಿ ನಿಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅದರಿಂದ ನೀವು ಹೊರಗೆ ಬರುವಂಥದ್ದು. ಆ ಒಂದು ಎನರ್ಜಿ ಕೂಡ ನನಗೆಲ್ಲಿ ಸಿಗ್ತಾ ಇದೆ. ಲೆಟ್ ಗೋ ಮಾಡುವಂಥದ್ದು, ಮೂವ್ ಫಾರ್ವರ್ಡ್, ಮುಂದೆ ಹೋಗುವಂಥದ್ದು. ಆ್ಯಂಡ್ ಇಲ್ಲಿ ಆಫರ್ ಇದೆ ಆಪ್ಷನ್ ನಂಬರ್ 1. ಅದೇ ನಾನು ಹೇಳ್ತಾ ಇದ್ದೆ ಏನು ಅಂತಂದರೆ ಇಲ್ಲಿ ಡಿವೈನ್ ನಿಮಗೆ ಆಫರ್ ಮಾಡ್ಬೋದು ಬರುವ ದಿನಗಳಲ್ಲಿ. ನಿಮ್ಮ ಲೈಫಲ್ಲಿ ಬೇರೆ ಜನರನ್ನು ಆ್ಯಡ್ ಮಾಡಬಹುದು. ಸೊ ಅವರನ್ನು ನೀವು ಹಳೇದನ್ನು ಯೋಚನೆ ಮಾಡಿ ಆ ಆಫರನ್ನು ಮಿಸ್ ಮಾಡಬೇಡಿ, ಆಪರ್ಚುನಿಟಿನ ಮಿಸ್ ಮಾಡಬೇಡಿ ಇಲ್ಲಿ ಆಪ್ಷನ್ ನಂಬರ್ 2. ಬಿಕಾಸ್ ಕೆಲವೊಮ್ಮೆ ಜನರು ನಮ್ಮ ಒಳ್ಳೆಯದಕ್ಕಾಗಿಯೇ ಹೇಳೋದಕ್ಕೆ ಬರ್ತಾರೆ, ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿ. ಸ್ವಲ್ಪ ಸೋಷಲ್ ಆಗೋದಕ್ಕೆ ಹೇಳ್ತಾ ಇದೆ, ಸೋಷಲ್ ಆಗಬಹುದು ಕೂಡ ನೀವು ಬರುವ ದಿನಗಳಲ್ಲಿ. ಇಲ್ಲಿ ತನಕ ಎಲ್ಲದಕ್ಕೆ ನೀವು ಬೇಡ 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 ಅಂತ ಇರಬಹುದು. ಆಪ್ಷನ್ ನಂಬರ್ 2, ಬರುವ ದಿನಗಳಲ್ಲಿ ಒಂದು ಪೋರ್ಟಲ್ ನಿಮಗೆ ಓಪನ್ ಆಗ್ಬೋದು 100 ಡೇಸಲ್ಲಿ. ಸ್ಟೆಬಿಲಿಟಿ ಅನ್ನೋದು ಸಿಗಬಹುದು, ನಿಮಗೆ ಪೀಸ್ ಅನ್ನೋದು ಸಿಗಬಹುದು. ಕೆಲವೊಂದು ಜನರು ನಿಮ್ಮ ಜೀವನದಲ್ಲಿ ಬರ್ಬೋದು, ಅವರಿಂದ ನಿಮಗೆ ಪೀಸ್ ಅನ್ನೋದು ಸಿಗಬಹುದು. ಆ್ಯಂಡ್ 4 ಆಫ್ ವಾನ್ಸ್ ಇಲ್ಲಿ ಮದುವೆ ಬಗ್ಗೆ ಕೂಡ ಮಾತಾಡುತ್ತೆ. ಓಕೆ, ಮದುವೆ ಬಗ್ಗೆ ಕೂಡ ಮಾತಾಡುತ್ತೆ 4 ಆಫ್ ವಾನ್ಸ್. ಆ್ಯಂಡ್ 4 ಆಫ್ ವಾನ್ಸ್ ಪಾಸ್ಟ್ ಎನರ್ಜಿನ ಮೂವ್ ಫಾರ್ವರ್ಡ್, ಫಾರ್ಗಿವ್ನೆಸ್ ಕೂಡ ಇದೆ ಇಲ್ಲಿ, ಫಾರ್ಗಿವ್ನೆಸ್ ಎನರ್ಜಿ ಕೂಡ ಇದೆ. ಕಿಂಗ್ ಆಫ್ ವಾನ್ಸ್ ಟ್ರಾವೆಲ್ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಇದು ಸೋಷಲ್ ಪರ್ಸನ್ ಬಗ್ಗೆ ಮಾತಾಡುತ್ತೆ, ಸೋಷಲ್. ಆಪ್ಷನ್ ನಂಬರ್ 1 ಇಲ್ಲಿ ನಿಮ್ಮ ಎನರ್ಜಿ ಏನಿದೆ ನೋಡಿ, ಅದು ಆಪ್ಷನ್ ನಂಬರ್ 2 ನಿಮ್ಮ ಎನರ್ಜಿಯಲ್ಲಿ ಶಿಫ್ಟ್ ಬರಬಹುದು. ಓಕೆ, ಎನರ್ಜಿಯಲ್ಲಿ ಶಿಫ್ಟ್ ಬರಬಹುದು. ನೀವು ನಿಮ್ಮನ್ನು ನೋಡುವಂತಹ ದೃಷ್ಟಿ ಏನಿದೆ ನೋಡಿ ಅದು ಸ್ವಲ್ಪ ಬದಲಾವಣೆ ಆಗಬಹುದು. ಇಲ್ಲಿ 4 ಆಫ್ ಕಪ್ಸ್ ಇದೆ. 4 ಆಫ್ ಕಪ್ಸ್ ಏನು ಹೇಳುತ್ತೆ ಅಂತಂದರೆ ಆಪ್ಷನ್ ನಂಬರ್ 2 ನಿಮ್ಮಲ್ಲಿ ಏನಿದೆ ನೋಡಿ ಅದಕ್ಕೆ ಗ್ರೇಟ್ಫುಲ್ ವ್ಯಕ್ತಪಡಿಸಿ. ನಿಮ್ಮನ್ನು ನೀವು ಗ್ರೌಂಡ್ ಮಾಡೋದಕ್ಕೆ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ, ಗ್ರೌಂಡ್ ಯುವರ್ ಸೆಲ್ಫ್. ಆಪ್ಷನ್ ನಂಬರ್ 2 ನಿಮ್ಮ ಎಮೋಷ್ನಲ್ ಏನಿದೆ ನೋಡಿ ಅದು ಇಂಬ್ಯಾಲೆನ್ಸ್ಡ್ ಆಗಿರಬಹುದು, ಸ್ಟೇಬಲಲ್ಲಿ ಇರದೇ ಇರುವಂಥದ್ದು. ಬಿಕಾಸ್ ಇಲ್ಲಿ 4 2 ಸಲ ಬಂದಿದೆ, 4 2 ಸಲ ಬಂದಿದೆ. ಆ್ಯಂಡ್ 4 ಯಾವಾಗಲೂ ಸ್ಟೇಬಲ್ ಬಗ್ಗೆ, ಸ್ಥಿರತೆ ಬಗ್ಗೆ ತಿಳಿಸುತ್ತೆ ಇಲ್ಲಿ. ಆಪ್ಷನ್ ನಂಬರ್ 2 ಇಲ್ಲಿ ನಿಮ್ಮ ಎನರ್ಜಿನ ನೀವು ಯಾರಿಗೆ ಕೊಡ್ತಾ ಇದ್ದೀರಾ ಅದು ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ಇಲ್ಲಿ ಮೆಡಿಟೇಷನ್ ಬಗ್ಗೆ ಇದೆ, ಧ್ಯಾನದ ಬಗ್ಗೆ ಇದೆ. ಸೊ ಇಲ್ಲಿ ಕೆಲವರಿಗೆ ಆ್ಯಂಗ್ರಿ ಇಶ್ಯೂಸ್ ಇರ್ಬೋದು, ಕೆಲವರಿಗೆ ಬೇಗ ಕೋಪ ಕೂಡ ಬೇಗ ಬರಬಹುದು. ಬಿಕಾಸ್ ಇಲ್ಲಿ ವಾಂಡ್ಸ್ ಹೆಚ್ಚು ಇದೆ. ವಾಂಡ್ಸ್ ಏನು ಹೇಳುತ್ತೆ ಅಂತಂದರೆ ನಮ್ಮ ಎನರ್ಜಿ ಬಗ್ಗೆ ತಿಳಿಸುತ್ತೆ, ನಮ್ಮ ಪ್ಯಾಷನ್ ಬಗ್ಗೆ ತಿಳಿಸುತ್ತೆ. ಓಕೆ, ನಿಮ್ಮ ಎನರ್ಜಿಯಲ್ಲಿ ಇಲ್ಲಿ ಮೇಲ್ ಕೆಳಗಾಗಬಹುದು. ಸೊ ಆವಾಗ ಏನು ಮಾಡಬೇಕು, ಮೆಡಿಟೇಷನ್ ಮಾಡಬೇಕು. ಕ್ಲಾರಿಟಿ ಅನ್ನೋದು ಸಿಗುತ್ತೆ, ಸ್ಥಿರತೆ ಅನ್ನೋದು ಬರುತ್ತೆ ಲೈಫಲ್ಲಿ. ಆಪ್ಷನ್ ನಂಬರ್ 2 ಆ್ಯಂಡ್ ಇಲ್ಲಿ ಶೈನ್ ಆ್ಯಂಡ್ ರೆಕಗ್ನೈಸ್ ಬೇಕು, ಶೈನ್ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಆಗ್ತೀರಾ. ಬಟ್ ನೀವು ಆ ಡಿಟರ್ಮಿನೇಷನ್ನ ತೊಗೊಂಡು ಬರಬೇಕು, ದೃಢ ನಿಶ್ಚಯ, ದೃಢ ಛಲ ಅನ್ನೋದು ನಿಮಗಿರಬೇಕು.
ಆ್ಯಂಡ್ ಇಲ್ಲಿ ಸ್ವಲ್ಪ ಜನರ ಜೊತೆ ಕೂಡ ಬೆರೆಬೇಕಾಗುತ್ತೆ ನೀವು. ಆಪ್ಷನ್ ನಂಬರ್ 2 ಇಲ್ಲಿ ಎಸ್ ಅದೇ ನಿಮಗೆ ಗೈಡೆನ್ಸ್ ಇದೆ. ಕಿಂಗ್ ಆಫ್ ವಾಂಡ್ಸ್ ಹೇಗೆ ಅಂತಂದರೆ ಅವನು ತುಂಬ ಸೋಷಲ್ ಪರ್ಸನ್. ಅವನು ಬರೀ ಅಂತಂದರೆ ಇಲ್ಲಿ ನಿಮಗೆ ಇನ್ಸ್ಪೈರ್ ಮಾಡುವವರು ಸಿಗಬಹುದು ನಿಮ್ಮ ಜೀವನದಲ್ಲಿ. ಇದು ಕಿಂಗ್ ಆಫ್ ವಾಂಡ್ಸ್ ನೀವು ಕೂಡ ಆಗಿರಬಹುದು, ಇಲ್ಲಾಂದರೆ ಇದು ಒಂದು ವ್ಯಕ್ತಿ ಕೂಡ ಆಗಿರಬಹುದು. ನಿಮ್ಮ ಜೀವನದಲ್ಲಿ ಬರುವಂತಹ ವ್ಯಕ್ತಿ ಕೂಡ ನಿಮ್ಮನ್ನು ಇನ್ಸ್ಪೈರ್ ಮಾಡಬಹುದು. ಓಕೆ, ನಿಮ್ಮನ್ನು ಇನ್ಸ್ಪೈರ್ ಮಾಡಬಹುದು. ಓಕೆ, ಕಿಂಗ್ ಆಫ್ ವಾಂಡ್ಸ್ ಹೇಗೆ ಅಂತಂದರೆ ಅವನು ಬರೀ ಮುಂದೆ ಹೋಗೋದಿಲ್ಲ ಜೀವನದಲ್ಲಿ, ಇನ್ನೊಬ್ಬರನ್ನ ಕೂಡ ಮುಂದೆ ತಗೊಂಡು ಹೋಗ್ತಾನೆ. ಆ್ಯಂಡ್ ಬರುವ ದಿನಗಳಲ್ಲಿ ಆಪ್ಷನ್ ನಂಬರ್ 2 ನಿಮಗೆ ಮೋಟಿವೇಶನ್ಸ್ ಏನಿದೆ ನೋಡಿ, ಅದು ನಿಮಗೆ ಕೋಟ್ಸ್ ಮುಖಾಂತರ ಸಿಗಬಹುದು, ಇಲ್ಲಾಂದರೆ ನಂಬರ್ಸ್ ಮುಖಾಂತರ ಇರಬಹುದು, ಅದು ಸಿಗಬಹುದು ಇಲ್ಲಿ. ಆ್ಯಂಡ್ ಟೋಟಲ್ ಆಗಿ ಹೇಳಬೇಕು ಅಂತಂದರೆ ಬರುವ 100 ಡೇಸಲ್ಲಿ ಆಪ್ಷನ್ ನಂಬರ್ 2 ನಿಮಗೆ ಸ್ಪೆಷಲ್ ಏನು ಅಂತಂದರೆ ಲೆಟ್ ಗೋ ಮಾಡ್ತಾ ಇದ್ದೀರಾ ನೀವು. ಯಾವ್ದು ನಿಮಗೆ ಸರ್ವೈವ್ ಆಗ್ತಾ ಇಲ್ಲ ನೋಡಿ, ಅದನ್ನ ನೀವು ಲೆಟ್ ಗೋ ಮಾಡ್ತಾ ಇದ್ದೀರಾ. ಒಂದು ಪೀಸ್ ನಿಮ್ಮ ಜೀವನದ ಕಡೆ ಪೀಸ್ ಅನ್ನೋದು ಬರ್ತಾ ಇದೆ, ಸ್ಟೆಬಿಲಿಟಿ ಅನ್ನೋದು ಬರ್ತಾ ಇದೆ. ಆಪ್ಷನ್ ನಂಬರ್ 2 ಬಿಕಾಸ್ ಇಲ್ಲಿ ನನಗೆ ಮೇನ್ಲಾಗಿ 7 ಆಫ್ ವಾಂಡ್ಸ್ ತುಂಬಾ ಅಟ್ರ್ಯಾಕ್ಟ್ ಆಗ್ತಾ ಇದೆ. ತುಂಬ ಅಂದರೆ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದೆ ಇಲ್ಲಿ 7 ಆಫ್ ವಾಂಡ್ಸ್. ಹೆದರದೆ, ಅದೇ ನಾನು ಇಲ್ಲಿ ಹೇಳಿದೆ ಅಲ್ವಾ, ಹೆದರದೆ ಅಂಜದೆ ಯಾವುದೇ ಕೆಲಸ ಏನಿದೆ ನೋಡಿ ಅದನ್ನ ಹೆದರದೆ ಅಂಜದೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 2 ಆಪ್ಷನ್ ನಂಬರ್ 2 ಯಾವ ಜನರು ನಿಮಗೆ ನಿಮ್ಮನ್ನು ಎಂಪವರ್ ಮಾಡ್ತಾ ಇಲ್ಲ, ಯಾರು ನಿಮಗೆ ಮೋಟಿವೇಶನ್ ಕೊಡ್ತಾ ಇಲ್ಲ ನೋಡಿ, ಅಂಥ ಜನರಿಂದ ಕೂಡ ನೀವು ಬರುವ ದಿನಗಳಲ್ಲಿ ಹೊರಗೆ ಬರ್ತೀರಾ. ಆ್ಯಂಡ್ ಮೇಯ್ನ್ಲಿ ನಿಮ್ಗೆ ಏನು ಅಂತಂದರೆ ಮೆಡಿಟೇಷನ್, ಧ್ಯಾನ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮನ್ನು ನೀವು ಗ್ರೌಂಡ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 2 ನೀವು ಬರೇ ಕಾಲಲ್ಲಿ ಹುಲ್ಲಿನ ಮೇಲೆ ನಡಿಬಹುದು. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಆಪ್ಷನ್ ನಂಬರ್ 2 ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮಗೆ ಮಾರ್ಚ್ ತಿಂಗಳು ಸಿಗ್ನಿಫಿಕೆಂಟ್ ಇರಬಹುದು. ಆಪ್ಷನ್ ನಂಬರ್ 2 ಮಾರ್ಚ್ ತಿಂಗಳು ಬರ್ತಾ ಇದೆ ಇಲ್ಲಿ. ಮಾರ್ಚ್ ತಿಂಗಳು ನಿಮಗೆ ಸಿಗ್ನಿಫಿಕೆಂಟ್ ಇರಬಹುದು. ಟ್ರಾವೆಲ್ ಇರಬಹುದು ಇಲ್ಲಿ. ನನಗೆ ನಾನು ಮೊದಲೇ ಹೇಳಿದೆ ಅಲ್ವಾ, ಟ್ರಾವೆಲ್. ಸೊ ಟ್ರಾವೆಲ್ ಹೋಗಬಹುದು ನೀವು. ಇಲ್ಲಾಂದರೆ ಮಾರ್ಚ್ ತಿಂಗಳಲ್ಲಿ ಕೆಲವೊಂದು ಬರ್ತ್ಡೇ ಕೂಡ ಇರಬಹುದು. ಇಲ್ಲಿ ಒಂದಲ್ಲಿ ಡಿಸೆಂಬರ್ ಬಂದಿತ್ತು, ನಿಮ್ಮಲ್ಲಿ ಮಾರ್ಚ್ ಇದೆ. ಅಂತಂದರೆ ಇಲ್ಲಿ ನನಗೆ ಯಾವ ಥರ ಎನರ್ಜಿ ಕೂಡ ಸಿಗ್ತಾ ಇದೆ ಅಂತಂದರೆ ಒಂದು ಡಿಸಿಪ್ಲಿನ್ ಬರಬಹುದು ನಿಮಗೆ 100 ಡೇಸ್ ಒಳಗಡೆ. ನಿಮ್ಮನ್ನು ಲೈಫನ್ನು ಇಟ್ಕೊಂಡು ಒಂದು ಡಿಸಿಪ್ಲಿನ್ ಬರ್ಬೋದು ನಿಮಗೆ. ಅದು ಕೂಡ ಮಾರ್ಚ್ ತಿಂಗಳು ತುಂಬ ನಿಮಗೆ ಸಿಗ್ನಿಫಿಕೆಂಟ್ ಆಗಿರ್ಬೋದು. ಸೊ ಮಾರ್ಚ್ ಇವಾಗ ಬಂದು ಹೋಯಿತು, ಇಲ್ಲಾಂದರೆ ಮಾರ್ಚ್ ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಇರಬಹುದಿತ್ತು ನಿಮ್ಮ ಲೈಫಲ್ಲಿ. ಸೊ ಇವಾಗ ನಾವು ಸೆಪ್ಟೆಂಬರಲ್ಲಿದ್ದೀವಿ. ಮಾರ್ಚಲ್ಲಿ ನಿಮಗೆ ತುಂಬ ಗೊಂದಲ ಇತ್ತು ಅಂತ ನನಗನ್ಸುತ್ತೆ. ಮಾರ್ಚಲ್ಲಿ ನಿಮ್ಮ ಸಿಚುವೇಶನ್ ತುಂಬಾ ಲೈಕ್ ಹೇಗಿತ್ತು ಅಂತಂದರೆ ಒಂದು ವಿಲ ಒದ್ದಾಡ್ತೀವಿ ನೋಡಿ, ಆ ಥರ ಎನರ್ಜಿನೂ ಪಾಸ್ಟ್ ಎನರ್ಜಿ ನಂಗೆ ಸಿಗ್ತಾ ಇದೆ. ಪಾಸ್ಟ್ ಅಂತಂದರೆ ನಾನು ತುಂಬ ಪಾಸ್ಟ್ ಬಗ್ಗೆ ಹೋಗ್ತಾ ಇಲ್ಲ, ಮಾರ್ಚಲ್ಲಿ ಪಾಸ್ಟ್ ಬಗ್ಗೆ ಕೆಲವರು ಆ ಒಂದು ಎನರ್ಜಿ ಕೂಡ ಸಿಗ್ತಾ ಇದೆ. ಲೈಕ್ ಬಟ್ ಎಸ್, ಇಲ್ಲಿ ಬರುವ 100 ಡೇಸ್ ಒಳಗಡೆ ನಿಮಗೆ ಕೆಲವರಿಗೆ ಟ್ರಾವೆಲ್ ಅಂತೂ ಇಲ್ಲಿದೆ ಇರುತ್ತೆ. ಓಕೆ, ಸೊ ಎಸ್, ಯು ಆರ್ ಲವ್ಡ್ ಆ್ಯಂಡ್ ಸೆಕ್ಯೂರ್. ಕೇಕ್ ಇಲ್ಲಿ ಕೆಲವ್ರದ್ದು ಬರ್ತ್ಡೇ ಇರಬಹುದು. ಎಸ್, ಯು ಆರ್ ಲವ್ಡ್, ನೀವು ಸುರಕ್ಷಿತವಾಗಿದ್ದೀರಾ. ಆಪ್ಷನ್ ನಂಬರ್ 2 ನೀವು ನಿಮಗೆ ಎಸ್ ಇಲ್ಲಿ ಡಿವೈನ್ ಹ್ಯಾಂಡ್ ಕೂಡ ಇದೆ. ಲೈಕ್ ಯಾವತ್ತೂ ಅಂದ್ಕೊಳ್ಬೇಡಿ, ಯಾವುದೇ ನೀವು ಕೆಲಸ ಮಾಡಬೇಕಾದ್ರೆ ಹೆದರದೆ ಅಂಜದೆ ಕೆಲಸನ ಮಾಡಿ. ಏನಕ್ಕೆ ಅಂತಂದರೆ ನಿಮಗೆ ಡಿವೈನ್ ಕಡೆಯಿಂದ ನೀವು ಸುರಕ್ಷಿತವಾಗಿದ್ದೀರಾ. ಯು ಆರ್ ಲವ್ಡ್. ಆಪ್ಷನ್ ನಂಬರ್ 1 ಯು ಆರ್ ಲವ್ಡ್. ಯಾವತ್ತೂ ಅಂದ್ಕೊಳ್ಬೇಡಿ ನನ್ನನ್ನು ಯಾರೂ ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಪ್ರೀತಿ ಸಿಗ್ತಾ ಇಲ್ಲ ಅಂತಂದರೆ ನೀವು ತಪ್ಪು ಕಲ್ಪನೆ ಮಾಡ್ತಾ ಇದ್ದೀರಾ. ಓಕೆ, ಸೊ ಯು ಆರ್ ಲವ್ಡ್. ಆಪ್ಷನ್ ನಂಬರ್ 2, ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಆ್ಯಂಡ್ ಎಸ್, ಆಪ್ಷನ್ ನಂಬರ್ 2 ಇಲ್ಲಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಕೆಲವರು ಒಳ್ಳೆ ಪಾರ್ಟ್ನರ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಕೆಲವರು ಮದುವೆನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ. ಓಕೆ, ಕೆಲವರು ಸ್ಟೆಬಿಲಿಟಿ, ಕರಿಯರಲ್ಲಿ ಸ್ಟೆಬಿಲಿಟಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಓಕೆ, ಬಟ್ ನಿಮಗೆ ಗೈಡೆನ್ಸ್ ಏನು ಅಂತಂದರೆ ನೀವು ಮೆಡಿಟೇಷನ್ ಮಾಡಬೇಕು. ನಿಮಗೆ ಕ್ಲಾರಿಟಿ ಇಲ್ಲದೆ ಇರಬಹುದು ನಿಮ್ಮ ಜೀವನದಲ್ಲಿ.
ಓಕೆ, ಇವಾಗ ಕೂಡ ಅಷ್ಟೇ ನಿಮಗೆ ನಿಮ್ಮ ಜೀವನ ಏನು ಹೇಗೆ ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲದೆ ಇರಬಹುದು. ಓಕೆ, ನಿಮಗೆ ಜೀವನದಲ್ಲಿ ಕ್ಲಾರಿಟಿ ಬರಬೇಕು ಅಂತಂದರೆ ಮೆಡಿಟೇಷನ್ ಮಾಡಬೇಕು ಅಂತಂದರೆ ನಮ್ಮ ಮೈಂಡ್ ಏನಿದೆ ನೋಡಿ ಅದನ್ನ ಕಾಮ್ ಮಾಡಬೇಕಾಗುತ್ತೆ. ಓಕೆ, ಮೈಂಡ್ ಏನಿದೆ ನೋಡಿ ಅದನ್ನ ಆದಷ್ಟು ಕಾಮ್ ಮಾಡಬೇಕಾಗುತ್ತೆ. ಬಿಕಾಸ್ ನಿಮ್ಮ ಸ್ಪ್ರೆಡ್ಡಲ್ಲಿ ಏನಿದೆ ನೋಡಿ ವಾಂಡ್ಸ್ ಆ್ಯಂಡ್ ಕಪ್ಸ್ ಇದೆ. ಕಪ್ಸ್ ಯಾವಾಗಲೂ ಎಮೋಷನ್ಸ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡುತ್ತೆ. ವಾಂಡ್ಸ್ ಯಾವಾಗಲೂ ನಮ್ಮ ಎನರ್ಜಿ ಆ್ಯಂಡ್ ಪ್ಯಾಷನ್ ಬಗ್ಗೆ ಮಾತಾಡುತ್ತೆ. ಓಕೆ, ಆ್ಯಂಡ್ ಎಸ್, ಆಪ್ಷನ್ ನಂಬರ್ 2, ನೀವು ಒಂದು ಒಳ್ಳೆ ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ವ್ಯಕ್ತಿ ನನಗೆ ಹೆಚ್ಚು ಕಾಣ್ತಾ ಇದೆ. ವ್ಯಕ್ತಿ ಮದುವೆ ಮ್ಯಾನಿಫೆಸ್ಟ್ ಮಾಡ್ತಾ ಇದೆ, ನಾವು ಸೆಲೆಬ್ರೇಷನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಈ ಮ್ಯಾನಿಫೆಸ್ಟ್ ಮಾರ್ಚ್ ತಿಂಗಳಲ್ಲಿ ಆಗ್ಬೋದು. ಬರುವ ಮಾರ್ಚ್ ತಿಂಗಳಲ್ಲಿ ಕೆಲವರಿಗೆ ಮ್ಯಾನಿಫೆಸ್ಟ್ ಆಗಬಹುದು. ಆ ಒಂದು ಎನರ್ಜಿ ಕೂಡ ನಂಗೆ ಸಿಗ್ತಾ ಇದೆ. ಕೆಲವರಿಗೆ ಬರುವ ಮಾರ್ಚ್ ತಿಂಗಳಲ್ಲಿ ಮದುವೆ ಇರಬಹುದು. ಓಕೆ, ಲೆಟ್ಸ್ ಸಿ. ಪ್ಯಾಷನ್ ಆ್ಯಂಡ್ ಪ್ಲೆಷರ್ ಸೇವರ್ ಯುವರ್ ಲೈಫ್, ಅದೇ ನಾನು ಹೇಳ್ತಾ ಇದ್ದೆ ಅಲ್ವಾ. ಸೊ ಎಸ್, ಇಲ್ಲಿ ಏನು ಅಂತಂದರೆ ಆಪ್ಷನ್ ನಂಬರ್ 2, ನಿಮಗೆ ಯಾವುದು ಇಷ್ಟ ಇದೆ ನೋಡಿ ಅದರ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಪ್ಯಾಷನ್ ಆ್ಯಂಡ್ ಪ್ಲೆಷರ್, ತೃಪ್ತಿ, ನಾನು ಇಲ್ಲಿ ಹೇಳಿದೆ ಅಲ್ವಾ, ತೃಪ್ತಿ ಯಾವುದು ಕೊಡುತ್ತೆ, ಯಾವೊಂದು ಪ್ಯಾಷನ್ ನಿಮಗೆ ತೃಪ್ತಿ ಕೊಡುತ್ತೆ ಅಂಥದ್ದನ್ನು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 2. ನಂಬರ್ 2, ಇಲ್ಲಿ ಎಲ್ಲಿ ನಿಮಗೆ ಜಾಯ್, ಎಲ್ಲಿ ನಿಮಗೆ ಲೈಕ್ ಅದು ಒಂದು ಬರ್ತ್ಡೇ ಕೂಡ ಇರ್ಬೋದು, ಅಲ್ಲಿ ಜಾಯನ್ನು ಫೀಲ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 2. ಬರುವ 100 ಡೇಸಲ್ಲಿ ಏನಿದೆ ನೋಡಿ, ನಿಮ್ಗೆ ಅನಿಸ್ಬೋದು ನಾನು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ನನ್ನ ಕರಿಯರ್ಗೆ ನಾನು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅಂತಂದರೆ ಆಪ್ಷನ್ ನಂಬರ್ 2, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ನಿಮ್ಮನ್ನು ನೀವು ರಿಲ್ಯಾಕ್ಸ್ ಮಾಡಿ ಒಂದು ಟ್ರಾವೆಲ್, ಅದೇ ಹೇಳ್ತಾ ಇಲ್ಲ, ಟ್ರಾವೆಲ್ ಕೂಡ ಮಾಡ್ಬೋದು. ಬಟ್ ಫೈಂಡ್ ಜಾಯ್, ನೀವು ಹುಡುಕಬೇಕು ಯಾವ ಒಂದು ಮೂಮೆಂಟಲ್ಲಿ ನಿಮಗೆ ಖುಷಿ ಸಿಗ್ತಾ ಇದೆ ಅಂತ. ನೋ ಮ್ಯಾಟರ್ ವಾಟ್, ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ನೋಡಿ, ನಡೀಲಿ ಬಿಡಿ. ಯಾವುದು ನಿಮ್ಗೆ ಅನಿಸುತ್ತೆ ಇದ್ರಲ್ಲಿ ನನಗೆ ತೃಪ್ತಿ ಸಿಗ್ತಾ ಇದೆ, ಇದರಲ್ಲಿ ನನಗೆ ಜಾಯ್ ಸಿಗ್ತಾ ಇದೆ ಅನ್ನೋದನ್ನು ನೋಡಿ. ಫ್ರೆಂಡ್ಶಿಪ್ ಇರ್ಬೋದೇ ಇಲ್ಲಿ, ಇದು ಫ್ರೆಂಡ್ಸ್, ಇಲ್ಲಿ ಜನರು ಇದ್ದಾರೆ. ಸೊ ನಿಮ್ಮ ಜೀವನದಲ್ಲಿ ಹೊಸ ಜನರು ಎಂಟ್ರಿ ಆಗ್ಬೋದು. ಆಪ್ಷನ್ ನಂಬರ್ 2. ಓಕೆ, ಯಾವತ್ತೂ ಅಂದ್ಕೊಳ್ಬೇಡಿ ಎಲ್ಲ ಜನರು ನಿಮಗೆ ಮೋಸ ಮಾಡ್ತಾರೆ ಅಂತ ಇಲ್ಲ. ಆಪ್ಷನ್ ನಂಬರ್ 2, ಬಿಕಾಸ್ ಪ್ಯಾಷನ್ ಆಫ್ ಪ್ಲೆಷರ್ ಅದನ್ನೇ ತಿಳಿಸುತ್ತೆ, ಎಲ್ಲ ಜನರು ನಮಗೆ ಮೋಸ ಮಾಡ್ತಾರೆ ಅಂತ ಅಲ್ಲ, ಬಟ್ ನಾವು ಜನರನ್ನ ಯಾವ ಥರ ನೋಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಓಕೆ, ಇಲ್ಲಿ ಜನರಿಗೆ ಅವಕಾಶ ಕೊಡಿ. ಇಲ್ಲಿ ಆಪ್ಷನ್ ನಂಬರ್ 2, ಒಳ್ಳೆ ಜನರಿಗೆ ಇಲ್ಲಿ ಅವಕಾಶ ಕೊಡಿರಿ. ಜನರು ಇಲ್ಲಿ ಅದೇ ಕಿಂಗ್ ಆಫ್ ವಾನ್ಸ್ ಹೇಗೆ ಅಂತಂದರೆ ಅವನು ತುಂಬ ಸೋಷಲ್ ಪರ್ಸನ್, ಎಲ್ಲರ ಜೊತೆ ಅವ್ನು ಮಿಂಗಲ್ ಆಗ್ತಾನೆ ಆ್ಯಂಡ್ ನೋಡ್ತಾನೆ ಅವನು ಯಾವ ಎನರ್ಜಿ ಅವನ ಜೊತೆ ಕನೆಕ್ಟ್ ಆಗುತ್ತೆ ಅಂಥ ವ್ಯಕ್ತಿಗಳ ಜೊತೆ ಮಾತ್ರ ಅವನು ಸಂಬಂಧನ ಬೆಳೆಸ್ತಾನೆ. ಸೊ ನೀವು ಕೂಡ ಅಷ್ಟೇ, ಯಾವೊಂದು ವ್ಯಕ್ತಿ ನಿಮ್ಮನ್ನು ಮೋಟಿವೇಶನ್ ಮಾಡ್ತಾ ಇದ್ರೆ, ಯಾವ ಒಂದು ವ್ಯಕ್ತಿ ನಿಮ್ಮನ್ನು ಪವರ್ ಮಾಡ್ತಾ ಇದ್ರೆ ನೋಡಿ, ಅಂಥ ಜನರ ಜೊತೆ ಬೆರೀರಿ. ನಿಮ್ಮ ಎನರ್ಜಿ ಹೇಗಿದೆ, ಅವರ ಎನರ್ಜಿ ಹೇಗಿದೆ ಅನ್ನೋದನ್ನು ನೋಡಿ. ಓಕೆ, ಎಕ್ಸ್ಪೀರಿಯನ್ಸ್ ಮಾಡಿ. ಆಪ್ಷನ್ ನಂಬರ್ 2. ಸೊ ನನಗನ್ಸುತ್ತೆ ಈ ಪಾಯಿಲ್ ಹೇಗೆ ಅಂತಂದರೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಕೂಡ ಹೆದರಿಕೆ ಅನ್ನೋದು. ಒಂದು ವೇಳೆ ನಾನು ಇದನ್ನ ಈ ಕೆಲಸ ಮಾಡಿ ಏನಾದರೂ ಆದರೆ ಅನ್ನೋ ಒಂದು ಭಯ ಇರ್ಬೋದು ಈ ಪಾಯಿಲಿಗೆ. ನೋಡಿ ಯಾವ ಜಾಗ ನಿಮಗೆ ಹೆಚ್ಚು ಸಂತೋಷನ ಕೊಡುತ್ತೆ, ಜಾಯ್ನ ಕೊಡುತ್ತೆ ಅನ್ನೋದನ್ನು ನೋಡಿ. ಸೊ ಅದೇ ನಾನು ಮೊದಲೇ ಹೇಳಿದೆ ಅಲ್ಲ, ಪ್ಯಾಷನ್ ಅದರ ಬಗ್ಗೆ ತಿಳಿಸುತ್ತೆ. ಯಾರು ನಿಮ್ಮನ್ನು ಎಂಪವರ್ ಮಾಡ್ತಾ ಇಲ್ಲ ನೋಡಿ, ಅಂತಹ ವ್ಯಕ್ತಿಗಳನ್ನು ಲೈಫಿಂದ ಡಿಲೀಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ ಸೊ ಇಲ್ಲಿ ನಿಮಗೆ ಪರ್ಮಿಷನ್ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಏನು ಗೊತ್ತಾ, ಆಪ್ಷನ್ ನಂಬರ್ 1 ಅಲ್ಲಿತ್ತು ಗಿವ್ ಪರ್ಮಿಷನ್ ಟು ಫೀಲ್. ಸೊ ಇಲ್ಲಿ ನಿಮಗೆ ಗಿವ್ ಪರ್ಮಿಷನ್ ಟು ಜಾಯ್ ಅಂತ ಇದೆ, ಸಂತೋಷ ಆಗೋದಕ್ಕೆ ಪರ್ಮಿಷನ್ನ ಕೊಡಿ. ಬಿಕಾಸ್ ನೀವು ನಿಮ್ಮನ್ನು ತುಂಬ ಈ ಥರ ಇಟ್ಕೊಂಡಿದ್ದೀರಾ. ಆಪ್ಷನ್ ನಂಬರ್ 2 ಲೈಕ್ ಹಿಡಿದಿಟ್ಕೊಂಡಿದ್ದೀರಾ, ಇವರು ನನಗೆ ಈ ಥರ ಮಾಡಿದರೆ, ಇವರು ಈ ಥರ ಮಾಡಿದರೆ ಅನ್ನೋದು. ಆ ಥರ ಅಂದ್ಕೊಳ್ಬೇಡಿ. ಕೆಲವರಿಗೆ ಇಲ್ಲಿ ಮದುವೆಯಿಂದ ಹೆದರಿಕೆ ಇರಬಹುದು. ಲೈಕ್ ಬೇರೆಯವರ ಮದುವೆ ನೋಡಿದೆ ಅವರು ಡಿವೋರ್ಸ್ ಆಗಿದೆ ಅಂತ ಅಂತಾರೆ, ಮದುವೆ ಆದಮೇಲೆ ಹೀಗೆ ನಡೀತೆ ಹಾಗೆ ನಡೀತೆ. ನೋ, ಆಪ್ಷನ್ ನಂಬರ್ 2. ಎಲ್ಲನ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗುತ್ತೆ, ರೈಟ್? ಎಲ್ಲ ಜನರು ಒಂದೇ ಥರ ಇರ್ತಾರೆ ಅಂತ ಹೇಳೋದಿಲ್ಲ, ಕೆಲವರು ನಿಮಗೋಸ್ಕರನೇ ಅನ್ನೋರು ಇರ್ತಾರೆ. ಓಕೆ, ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ಅಂತ.
ನಿಮ್ಮ ರೂಟ್ ಚಕ್ರ ಆಪ್ಷನ್ ನಂಬರ್ 2, ನಿಮ್ಮ ರೂಟ್ ಚಕ್ರ ಏನಿದೆ ನೋಡಿ ಅದರ ಮೇಲೆ ಮೆಡಿಟೇಷನ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಫ್ಲೂಟೋ ಇದೆ ಇಲ್ಲಿ ನೋಡಿ. ಯುವರ್ ಎಬಿಲಿಟಿ ಟು ಟ್ರಾನ್ಸ್ಫಾರ್ಮ್ ಟು ಟೇಕ್ ಅ ಲೀವ್ ಫೇತ್ ಫಾರ್ವರ್ಡ್ ಆ್ಯಂಡ್ ರಿಬರ್ತ್. ಎಸ್, ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಡೋಂಟ್ ಗಿವ್ ಅಪ್, ಮೂವ್ ಫಾರ್ವರ್ಡ್ ಆಪ್ಷನ್ ನಂಬರ್ 2. ಏನು ಕೆಲಸ ಮಾಡ್ತಾ ಇದ್ದೀರಾ ನೋಡಿ ಅದನ್ನ ಮುಂದೆ ಹೋಗಿ. ಆ್ಯಂಡ್ ಇಲ್ಲಿ ಫಿನಿಕ್ಸ್ ಎನರ್ಜಿ ಇದೆ ಲೈಕ್ ಇನ್. ಆ್ಯಂಡ್ ಕಲರ್ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬ ಯೆಲ್ಲೋ ಇದೆ. ಯೆಲ್ಲೋ ಯಾವಾಗಲೂ ಏನು ಸಂತೋಷನ ತಿಳಿಸುತ್ತೆ, ಪ್ಲೆಷರ್ನ ತಿಳಿಸುತ್ತೆ. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ತಾ ಇದ್ರೆ ಯೆಲ್ಲೋ ಇದೆ ಏನೋ ಲೈಕ್. ಸೊ ಸಂತೋಷ, ಪ್ಲೆಷರ್, ಡಿಲೈಟ್, ಹ್ಯಾಪಿನೆಸ್ ಅದನ್ನು ತಿಳಿಸುತ್ತೆ ಯೆಲ್ಲೋ ಕಲರ್. ಯುವರ್ ಎಬಿಲಿಟಿ ಟು ಟ್ರಾನ್ಸ್ಫಾರ್ಮ್, ಇಲ್ಲಿ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದೆ. ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಒಂದು ಎಂಡ್ ಆದ ನಂತರ ಇನ್ನೊಂದು ಶುರು ಆಗಲೇಬೇಕು, ರಿಬರ್ತ್. ಒಂದು ಎಂಡ್ ಆದಮೇಲೆ ಇನ್ನೊಂದು ಆಗಲೇಬೇಕು, ರೈಟ್. ಆಪ್ಷನ್ ನಂಬರ್ 2 ಅದು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಯಾವುದು ಹಳೇದಿದೆ ನೋಡಿ, ಯಾರು ನಿಮ್ಮ ಜೀವನದಲ್ಲಿ ವ್ಯಕ್ತಿಗಳು ಹೋಗಬೇಕು ನೋಡಿ, ಅವರು ಹೋಗ್ತಾರೆ. ಬಿಕಾಸ್ ಇಲ್ಲಿ ಇದೆ ಲೆಟ್ ಗೋ. 8 ಆಫ್ ಕಪ್ಸ್ ಲೆಟ್ ಗೋ ಬಗ್ಗೆನೇ ಮಾತಾಡುತ್ತೆ. ಆ್ಯಂಡ್ ಫ್ಲೂಟೋ ಕೂಡ ಲೆಟ್ ಗೋ ಬಗ್ಗೆನೇ ಮಾತಾಡುತ್ತೆ. ಏನಾದರೂ ನಿಮ್ಮ ಜೀವನದಲ್ಲಿ ಹೊಸತು ಬರಬೇಕು ಅಂತಂದರೆ ಹಳೆ ನಿಮ್ಮ ರುಟೀನ್ ಇರ್ಬೋದು, ಅದನ್ನು ಕೂಡ ನೀವು ಲೆಟ್ ಗೋ ಮಾಡಬೇಕಾಗುತ್ತೆ. ಆಪ್ಷನ್ ನಂಬರ್ 2 ಇಲ್ಲಿ. ಒಂದು ಬ್ಯಾಡ್ ರಿಲೇಷನ್ಶಿಪ್ ಎಂಡ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಹೊಸ ರಿಲೇಷನ್ಶಿಪ್ ಶುರು ಆಗಲೇಬೇಕು, ವ್ಯಕ್ತಿಗಳು ಕೂಡ ಹಾಗೆ. ಸೊ ಇಲ್ಲಿ ನಿಮಗೆ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಕ್ರಿಯೇಟ್ ಸಮಥಿಂಗ್ ವಂಡರ್ಫುಲ್ ಆಗಿರುವಂಥದ್ದನ್ನು ಇಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ನಿಮ್ಮಲ್ಲಿರುವಂಥ ಪವರಿಂದ, ಓಕೆ, ಬಿಕಾಸ್ ಇದು ಕುಂಡಲಿನಿ ಬಗ್ಗೆ ಕೂಡ ಮಾತಾಡುತ್ತೆ. ಫ್ಲೂಟೋ ಏನಿದೆ ನೋಡಿ, ಇದು ಕುಂಡಲಿನಿ ಬಗ್ಗೆ ಮಾತಾಡುತ್ತೆ. ಅನ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಕೂಡ ಮಾತಾಡುತ್ತೆ. ಇದು ಎನ್ಲೈಟ್ಮೆಂಟ್, ಜ್ಞಾನೋದಯ ಆಗಬಹುದು 100 ಡೇಸ್ ಒಳಗಡೆ. ನಿಮ್ಮ ಲೈಫ್ ರಿಲೇಟೆಡ್ ಇರ್ಬೋದು, ನಿಮ್ಮ ವರ್ಕ್ ರಿಲೇಟೆಡ್ ಇರಬಹುದು, ನಿಮ್ಮ ಪ್ಯಾಷನ್ ರಿಲೇಟೆಡ್ ಇರ್ಬೋದು. ಕೆಲವರಿಗೆ ಇಲ್ಲಿ ಜ್ಞಾನೋದಯ ಆಗ್ಬೋದು. ಬಿಕಾಸ್ 8 ಆಫ್ ಕಪ್ಸ್ ಕೂಡ ಏನು ನನಗೆ ಎನ್ಲೈಟ್ಮೆಂಟ್ ಬಗ್ಗೆನೇ ಮಾತಾಡುತ್ತೆ ಅಂತಂದರೆ ಎಲ್ಲ ವಿಷಯಗಳನ್ನು ಬಿಟ್ಟು ಅವನು ಮುಂದೆ ಹೋಗುವಂಥದ್ದು. ಕಾನ್ಫಿಡೆನ್ಸ್ ಆಪ್ಷನ್ ನಂಬರ್ 2, ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕೊರತೆ ಇರಬಹುದು. ಸೊ ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ವರ್ಕ್ ಮಾಡಿ. ಓಕೆ, ಸೊ ಲೆಟ್ ಸಿ ಫೈನಲ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಆಪ್ಷನ್ ನಂಬರ್ 2, ಥ್ಯಾಂಕ್ ಯು ಸೋ ಮಚ್. ಓಕೆ, ಆಪ್ಷನ್ ನಂಬರ್ 2, charge forward, you know your goal and how far you have to travel. You are on the correct path. ನೋಡಿ, ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ. ಆಪ್ಷನ್ ನಂಬರ್ 2. ಓಕೆ, ಯು ನೋ ಯುವರ್ ಗೋಲ್. ನಿಮ್ಗೆ ಗೊತ್ತಿದೆ ನಿಮ್ಮ ಗೋಲ್ ಏನು ಅಂತ ನಿಮ್ಗೆ ಗೊತ್ತಿದೆ, ರೈಟ್. ಎಲ್ಲಿ ತನಕ ನೀವು ಟ್ರಾವೆಲ್ ಮಾಡಿದ್ದೀರಾ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಸೊ ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ. ಇದು ನಿಮಗೆ ಕನ್ಫರ್ಮೇಷನ್ ಆಪ್ಷನ್ ನಂಬರ್ 2ಗೆ. ಓಕೆ, ನಿಮ್ಮ ಚಾನ್ಸ್ ಏನು ಹೇಳುತ್ತೆ ನೋಡೋಣ. ಇಲ್ಲಿ ರೈನ್ಬೋ ಬಿತ್ತು. ಓಕೆ, ಥ್ಯಾಂಕ್ ಯು. ಓಕೆ, ಇಲ್ಲಿ ಫ್ರೂಟ್ ಇದೆ. ಆ್ಯಂಡ್ ಇದು ಕ್ರಿಯೇಟ್ ಬಗ್ಗೆ ತಿಳಿಸುತ್ತೆ, ಕ್ರಿಯೇಷನ್ ಬಗ್ಗೆ ತಿಳಿಸುತ್ತೆ. ಇಲ್ಲಿ ಫರ್ಟಿಲಿಟಿನೋ ಪ್ರೆಗ್ನೆನ್ಸಿ ಬಗ್ಗೆ ಕೂಡ ಇದೆ. ಕೆಲವರು ಪ್ರೆಗ್ನೆನ್ಸಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ಯಾರೋ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ರೆ ಅದು ಕೂಡ ಇದೆ. ಬಟ್ ಹೆಚ್ಚು ನಿಮ್ಮನ್ನು ನೀವು ತುಂಬ ಕೋಪಕ್ಕೆ ಒಳಗಾಗಬೇಡಿ. ಆಪ್ಷನ್ ನಂಬರ್ 2, ಹೆಚ್ಚು ಕೋಪಕ್ಕೆ ಒಳಗಾಗಬೇಡಿ. ಓಕೆ, ನಿಮಗೆ ಮೆಡಿಟೇಷನ್ ಅಗತ್ಯ ಇದೆ. ಈ ಕೋಪ ಏನಿದೆ ನೋಡಿ, ಅದು ನಿಮ್ಮನ್ನು ಕಾಮ್ ಮಾಡಬಹುದು. ಆ್ಯಂಡ್ ಇನ್ನು ಕೆಲವರಿಗೆ ಅನಿಸುತ್ತೆ ಮೆಡಿಟೇಷನ್ ಮಾಡಿದರೆ ಹೆಚ್ಚು ಕೋಪ ಬರುತ್ತೆ ಮೇಡಮ್ ನನಗೆ ಅಂತ. ಬಿಕಾಸ್ ಆಗುತ್ತೆ ಕೆಲವರಿಗೆ. ಓಕೆ, ಮೆಡಿಟೇಷನ್ ಮಾಡಿದಾಗ ನಮಗೆ ಇನ್ನಷ್ಟು ಹೆಚ್ಚು ಕೋಪ ಬರುತ್ತೆ. ಏನಕ್ಕೆ ಅಂತಂದರೆ ಮೆಡಿಟೇಷನಲ್ಲಿ ಏನು ತಪ್ಪು ಇಲ್ಲ, ಧ್ಯಾನದಲ್ಲಿ ಏನು ತಪ್ಪು ಇಲ್ಲ. ಧ್ಯಾನ ನಮಗೆ ರಿಫ್ಲೆಕ್ಟ್ ಮಾಡ್ತಾ ಇದೆ. ಬಿಕಾಸ್ 7 ಯಾವಾಗಲೂ ನಮ್ಮನ್ನು ನಾವು ರಿಫ್ಲೆಕ್ಟ್ ಮಾಡುವಂಥದ್ದು. ಮೆಡಿಟೇಷನ್ ಯಾವಾಗಲೂ ನಮಗೆ ರಿಫ್ಲೆಕ್ಟ್ ಮಾಡುತ್ತೆ. ನಿನ್ನ ಎನರ್ಜಿ ಈ ಥರ ಇದೆ, ಇದರಿಂದ ಹೊರಗೆ ಬರಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದೆ. ಓಕೆ, ಆದಷ್ಟು ಕಾಮ್ ಜೊತೆ ಕನೆಕ್ಟ್ ಆಗಿಲ್ಲ. ಆಪ್ಷನ್ ನಂಬರ್ 2. ಆ್ಯಂಡ್ ನಂಬರ್ ಇಲ್ಲಿ ಇದೆ 6 ನಂಬರ್. 6 ನಂಬರ್ ಯಾವಾಗಲೂ ಲಕ್ಷ್ಮಿ ನಂಬರ್ ಅಂತ ಹೇಳ್ತಾರೆ, ನಂಬರ್ 6. ಓಕೆ, ಸೊ ಅಬಂಡೆನ್ಸ್ ಆ್ಯಂಡ್ ಪ್ರೊಸ್ಪ್ಯಾರಿಟಿ. ನಂಬರ್ 6 ನಿಮ್ಮ ಲೈಫ್ ಪ್ಯಾತ್ ನಂಬರ್ ಕೂಡ ಆಗಿರಬಹುದು. ಬಿಕಾಸ್ ಬೇರೆಯವ್ರಿಗೆ ಸರ್ವಿಸ್ ಮಾಡುವಂಥದ್ದು ಕೂಡ ಇರ್ಬೋದು. ಬೇರೆಯವ್ರಿಗೆ ನೀವೇನಾದರೂ ಬೇರೆಯವ್ರಿಗೆ ದಾನ ಮಾಡಬೇಕು ಅಂತ ಇದೆ ಮಾಡಿ. ಬಟ್ ಸೆಲ್ಫಿಶ್ನೆಸ್ ಇರಬಾರ್ದು.
ನಾನು ಇವರಿಗೆ ದಾನ ಮಾಡಿದೆ, ಇವರಿಗೆ ದಾನ ಮಾಡಿದೆ, ಇವರಿಗೆ ಮಾಡಿದೆ ಅಂತ ಅದನ್ನ ಡಂಗೂರ ಸಾರಿಸ್ತಾ ಇರಬೇಡಿ. ಆ್ಯಂಡ್ 6 ನಂಬರ್ ನಿಮಗೆ ಸಿಗ್ನಿಫಿಕೆಂಟ್ ಆಗಬಹುದು. ನಂಬರ್ 4 ಕೂಡ ಆಪ್ಷನ್ ನಂಬರ್ 2. ಆ್ಯಂಡ್ ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ 6 ನಂಬರ್ ಏನಿದೆ ನೋಡಿ, ಇದು ನಿಮಗೆ ಪದೇ ಪದೇ ನೋಡೋದಕ್ಕೆ ಸಿಗಬಹುದು. ಓಕೆ, ಆ್ಯಂಡ್ ಇಲ್ಲಿ ಏಂಜಲ್ ಇದೆ, ಚೋಟು ಏಂಜಲ್ ಇದೆ. ನಾನು ಮೊದಲೇ ಹೇಳಿದೆ ಯು ಆರ್ ಪ್ರೊಟೆಕ್ಟೆಡ್. ಸೊ ಏಂಜಲ್ ನಿಮ್ಮನ್ನು ಯಾವತ್ತೂ ಪ್ರೊಟೆಕ್ಟ್ ಮಾಡ್ತಾರೆ, ಆಪ್ಷನ್ ನಂಬರ್ 2. ಆ್ಯಂಡ್ ಹೆದರದೆ ನಿಮ್ಮ ಕೆಲಸ ಏನಿದೆ ನೋಡಿ ಅದನ್ನ ಮಾಡಿ. ಓಕೆ, ಯು ಆರ್ ಆನ್ ರೈಟ್ ಪಾತ್, ಚಾರ್ಜ್ ಫಾರ್ವರ್ಡ್, ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಹೆದರದೆ ಕೆಲವರಿಗೆ ಇಲ್ಲಿ ಕೂಗುವಂತಹ ಸಿಚುವೇಶನ್ ಕೂಡ ಬರಬಹುದು. ಓಕೆ, ಕೂಗುವ ಸಿಚುವೇಶನ್ಗೆ ಕೂಗಿ ಆಮೇಲೆ ಅದನ್ನಲ್ಲಿ ಕ್ಲೋಸ್ ಮಾಡಿ. ಓಕೆ, ಆಪ್ಷನ್ ನಂಬರ್ 2. ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಇದರಿಂದ ಗೈಡೆನ್ಸ್ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 3 ಯಾರು ಇದನ್ನು ಚೂಸ್ ಮಾಡಿದ್ದೀರಾ? ಸೊ ನನಗೆ ಇಲ್ಲಿ ಯಾವ ಎನರ್ಜಿ ಸಿಗ್ತಾ ಇದೆ ಅಂತಂದರೆ, ಒಂದು ಅಲೋನ್ ಎನರ್ಜಿ ಸಿಗ್ತಾ ಇದೆ, ಒಬ್ಬಂಟಿ ಆಗಿರುವಂಥದ್ದು. ಅಂತಂದರೆ ನಿಮ್ಮನ್ನು ನೀವು ರಿಫ್ಲೆಕ್ಟ್ ಮಾಡುವಂಥದ್ದು. ನೀವು ಸಣ್ಣ ಇರುವಾಗ ಹೇಗಿದ್ರಿ, ಆಮೇಲೆ ಆದಾಗ ನೀವು ಹೇಗಿದ್ರಿ, ನಿಮ್ಮ ಎನರ್ಜಿ ಹೇಗಿತ್ತು ಅನ್ನೋದು. ಸೊ ಇಲ್ಲಿ ಸ್ವಲ್ಪ ರಿಫ್ಲೆಕ್ಟಿಂಗ್ ಎನರ್ಜಿ ನನಗೆ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮ್ಮ ಅಜ್ಜಿ ನೆನಪುಗಳು ನಿಮಗೆ ಕಾಡಬಹುದು. ಸೊ ನನಗೆ ಹಳೆ ಮೆಮೊರೀಸ್ಗಳು ಕೂಡ ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ನೀವು ನಿಮ್ಮ ಅಜ್ಜ ಇರ್ಬೋದು, ನೀವು ನಿಮ್ಮ ಅಜ್ಜಿ ಇರ್ಬೋದು, ಆ್ಯಂಡ್ ಅವರ ಜೊತೆಗಿನ ಸಂಬಂಧ ಇರಬಹುದು. ಆ್ಯಂಡ್ ಇಲ್ಲಿ ಕನೆಕ್ಷನ್ ಕೂಡ ನನಗಿಲ್ಲಿ ಕನೆಕ್ಷನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಲೈಕ್ ಇವಾಗ ಅವರು ಇಲ್ಲಿ ನಿಮ್ಮ ಜೊತೆ ಇಲ್ಲದೇ ಇರ್ಬೋದು, ಬಟ್ ಅವರ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ, ಆಪ್ಷನ್ ನಂಬರ್ 3. ಆ್ಯಂಡ್ ಅವ್ರು ಯಾವಾಗಲೂ ನಿಮ್ಮನ್ನು ನೋಡ್ತಾ ಇರ್ತಾರೆ. ಸೊ ಡೋಂಟ್ ಫೀಲ್ ಸ್ಯಾಡ್, ಡೋಂಟ್ ಫೀಲ್ ಬ್ಯಾಡ್. ಸೊ ಅವರಿಗೇನು ಮಾಡಿಲ್ಲ ಅಂತ ನೀವು ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಅದನ್ನ ಇವಾಗಲೇ ರಿಲೀಸ್ ಮಾಡಿ. ಓಕೆ, ಆ್ಯಂಡ್ ಆಪ್ಷನ್ ನಂಬರ್ 3, ಯು ಆರ್ ಅ ಸ್ಪೆಷಲ್ ಚೈಲ್ಡ್. ಆ ಒಂದು ಚಾನಲ್ ಆಯಿತು ನನಗೆ ಮೆಸೇಜ್, ಯು ಆರ್ ಅ ಸ್ಪೆಷಲ್ ಚೈಲ್ಡ್. ಓಕೆ, ಸೊ ನೀವು ಅವ್ರಿಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ರಿ ನೋಡಿ, ಅದಕ್ಕಿಂತ ಹೆಚ್ಚು ಪ್ರೀತಿ ಅವರಿಗಿದೆ. ಆ್ಯಂಡ್ ನಿಮ್ಮ ತುಂಟತನ ಕೂಡ ಎಲ್ಲ ನಿಮಗೆ ನೆನಪಾಗಬಹುದು ಬರುವ ದಿನಗಳಲ್ಲಿ. ಆ ಎನರ್ಜಿ, ಇಲ್ಲಾಂದರೆ ಆ ಒಂದು ಎನರ್ಜಿಯಲ್ಲಿ ಇವಾಗ ನೀವು ಇರಬಹುದು. ಸೊ ಕೆಲವರು ಇಲ್ಲಿ ಪ್ರೆಗ್ನೆನ್ಸಿ ಕೂಡ ಪ್ರೆಗ್ನೆನ್ಸಿನ ಚೆರಿಷ್ ಮಾಡ್ಬೋದು. ಪ್ರೆಗ್ನೆಂಟ್ ಇರುವಾಗ ನೀವು ಹೇಗಿದ್ರಿ ಅನ್ನೋದು. ಸೊ ಲೆಟ್ಸ್ ಸಿ ಆಪ್ಷನ್ ನಂಬರ್ 3. ಓಕೆ, ಇಲ್ಲಿ ಫಸ್ಟ್ ಕಾರ್ಡ್ ಇದೆ ಕಿಂಗ್ ಆಫ್ ಸೋರ್ಡ್ಸ್. ಆಪ್ಷನ್ ನಂಬರ್ 3 ಇಲ್ಲಿ ನಿಮಗೆ ಇಮ್ಯಾಜಿನೇಷನ್ ವರ್ಲ್ಡಿಂದ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಾಗೆಲ್ಲ ಹೇಳ್ತಾ ಇದ್ದಾರೆ ಆಪ್ಷನ್ ನಂಬರ್ 3ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್. ದ ಲವರ್ಸ್ ಇದೆ ಇಲ್ಲಿ. Nine of Wands, the Fool, wow, Two of Swords, bottom of the deck, 10 of Wands. ಇಲ್ಲಿ ಒಂದು ಸೈಕಲ್ ಎಂಡ್ ಆಗ್ತಾ ಇದೆ ಬರುವ 100 ಡೇಸ್ ಒಳಗಡೆ. ಆಪ್ಷನ್ ನಂಬರ್ 3, ಒಂದು ಸೈಕಲ್ ಏನಿದೆ ನೋಡಿ ಅದು ಎಂಡ್ ಆಗ್ತಾ ಇದೆ. ಆ ಸೈಕಲ್ ತುಂಬ ನಿಮಗೆ ಕಷ್ಟ ಕೊಟ್ಟಿರಬಹುದು, ತುಂಬ ಅಂದರೆ ತುಂಬ ಪೇಯ್ನ್ ಕೊಟ್ಟಿರಬಹುದು, ಅದರಿಂದ ನಿಮಗೆ ಗಾಯ ಕೂಡ ಆಗಿರ್ಬೋದು. ಈವನ್ ಇದು ಆಕ್ಸಿಡೆಂಟ್ ಕೂಡ ಇರಬಹುದು. ಯಾರಾದರೂ ಆಕ್ಸಿಡೆಂಟಲ್ಲಿ ಹಾಸ್ಪಿಟಲೈಸ್ ಆಗಿದ್ರು, ಮನೆಯಲ್ಲಿದ್ದೀರಾ ಅನ್ನೋರಲ್ಲಿ ರಿಕವರ್ ಆಗ್ತಾ ಇದ್ದಾರೆ. ಆಪ್ಷನ್ ನಂಬರ್ 3. ಓಕೆ, ಸೊ ಒಂದು ಸಿಚುವೇಶನ್ ಇತ್ತು, ಅದು ನೀವು ಆ ಸಿಚುವೇಶನ್ನಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಇಲ್ಲಿ ಕರ್ಮ ಇದೆ, ಕೆಲವರು ಕರ್ಮ ರಿಲೀಸ್ ಆಗ್ತಾ ಇದೆ, ಕೆಲವೊಂದು ಲೆಸ್ಸನ್ನ ಇಲ್ಲಿ ಕಲಿತರು. ಆಪ್ಷನ್ ನಂಬರ್ 3, 100 ಡೇಸ್ ಒಳಗಡೆ ಯಾರು ಕಲೀಲಿಲ್ಲ ನೋಡಿ, ಖಂಡಿತವಾಗ್ಲೂ ನೀವು ಕೂಡ ಕಲಿತೀರಾ. ನಿಮ್ಮ ಲೆಸನ್ ಏನಿದೆ ನೋಡಿ ಅದನ್ನು ಇಲ್ಲಿ ನೀವು ಕಲಿತೀರಾ ಕೂಡ. ಆ್ಯಂಡ್ ಆಪ್ಷನ್ ನಂಬರ್ 3 ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಬ್ಯಾಗೇಜ್ ಏನಿದೆ ನೋಡಿ ಅದನ್ನ ತುಂಬ ದೊಡ್ಡ ಮಾಡಿಟ್ಕೊಂಡಿದ್ರೆ ಅದನ್ನ ಸಣ್ಣ ಮಾಡೋದಾಗಲಿ ಹೇಳ್ತಾ ಇದ್ದಾರೆ. ಲೈಕ್ ಅದು ನಿಮ್ಮ ಯೋಚನೆಗಳಿರಬಹುದು, ನೀವು ಯಾವ ಥರದ ಯೋಚನೆ ಮಾಡ್ತಾ. ಇವಾಗ ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಒಂದು 2 ದಿವಸಕ್ಕೆ ನೀವು ಎಲ್ಲಾದರೂ ದೂರ ಟ್ರಾವೆಲ್ ಹೋಗ್ತಾ ಇದ್ರಿ ಅಂತ ಇಟ್ಕೊಳ್ಳೋಣ. 2 ದಿವಸಕ್ಕೆ ಆಗುವಂತಹ ಬಟ್ಟೆಗಳನ್ನು ಮಾತ್ರ ನಾವು ಇಟ್ಕೊಳ್ತೀವಿ, ರೈಟ್? 1 ವರ್ಷಕ್ಕಾಗುವಂಥ ಬಟ್ಟೆಗಳನ್ನು ಇಟ್ಕೊಳ್ತೀರಾ? ಇಲ್ಲ. ಸೊ ಅದೇ ಥರ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ,
ನೀವು ಏನು ಯೋಚನೆ ಮಾಡ್ತೀರಾ ನೋಡಿ, ಅದು ಬ್ಯಾಗೇಜ್ ಏನಿದೆ ನೋಡಿ, ಅದು ತುಂಬ ಪೂರ್ತಿಯಾಗಿದೆ, ನಿಮ್ಮದು ಇನ್ನೂ ತುಂಬಿದೆ, ಅದನ್ನ ರಿಲೀಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಲೈಕ್ ಅದು ಸ್ಯಾಡ್ ಫೀಲಿಂಗ್ಸ್ ಇರಬಹುದು, ಯಾವುದೇ ರೀತಿಯ ಎಮೋಷನ್ಸ್ ಇರಬಹುದು, ಯಾವುದೇ ರೀತಿಯಾದಂಥ ಅದನ್ನೇ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆಪ್ಷನ್ ನಂಬರ್ 3 ನಿಮಗೆ ರಿಲೀಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಕೆಲವೊಬ್ಬರು ಇಲ್ಲಿ ರಿಲೀಸ್ ಮಾಡ್ತೀರಾ ಕೂಡ. ಓಕೆ, ಬಿಕಾಸ್ ನಮ್ಮ ಜೀವನವೇ ಒಂದು ಜರ್ನಿ, ರೈಟ್? ಆ ಜರ್ನಿನ ನಾವು ಎಲ್ಲಿ ಸಂತೋಷ ಇದೆ ಅದನ್ನ ಅಪ್ಪಿಕೊಳ್ಬೇಕು, ಎಲ್ಲಿ ದುಃಖ ಇದೆ ಅದು ಎರಡನ್ನ ಕೂಡ ಅಪ್ಪಿಕೊಳ್ಬೇಕು. ಇವಾಗ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ನಾವೊಂದು ಮೂವಿ ನೋಡ್ತೀವಿ, ಅದರಲ್ಲಿ ಎಂಡಿಂಗ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀವಿ, ಅದರಲ್ಲಿ ಎಂಡಿಂಗ್ ತುಂಬ ಸ್ಯಾಡ್ನೆಸ್ ಇದ್ದರೆ ಎಂಡಿಂಗ್ ಏನೋ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಬಿಕಾಸ್ ವಿಷಯ ಏನು ಅಂತಂದರೆ ನಾವು ಎರಡನ್ನ ಕೂಡ ಅಕ್ಸೆಪ್ಟ್ ಮಾಡಬೇಕು ಲೈಫಲ್ಲಿ. ಒಳ್ಳೆಯದನ್ನು ಕೂಡ ಅಕ್ಸೆಪ್ಟ್ ಮಾಡಬೇಕು, ಕೆಟ್ಟದನ್ನು ಕೂಡ ಅಕ್ಸೆಪ್ಟ್ ಮಾಡಬೇಕು, ಹ್ಯಾಪಿನೆಸ್ನ ಕೂಡ ಅಕ್ಸೆಪ್ಟ್ ಮಾಡಬೇಕು, ಸ್ಯಾಡ್ನೆಸ್ಸನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ತುಂಬ ಬುದ್ಧಿವಂತರು, ಆಪ್ಷನ್ ನಂಬರ್ 3 ನೀವು ತುಂಬ ಬುದ್ಧಿವಂತರು ಆ್ಯಂಡ್ ತುಂಬ ಕ್ಯಾಲ್ಕುಲೇಟಾಗಿ ಯೋಚನೆ ಮಾಡ್ತೀರಾ. ಬಟ್ ಕೆಲವೊಮ್ಮೆ ತೀರಾ ಆಗೋಗುತ್ತೆ, ಅದು ತೀರಾ ಆಗಿ ಹೋಗುತ್ತೆ. ಸೊ ಆದಷ್ಟು ಲೈಟ್ ಮಾಡಿ. ನಿಮಗೆ ಕೆಲವರಿಗೆ ರೆಸ್ಟ್ ಅಗತ್ಯ ಇದೆ, ನಿಮ್ಮ ಬಾಡಿಗೆ ರೆಸ್ಟ್ ಅಗತ್ಯ ಇದೆ. ಹೆಚ್ಚು ಕೆಲಸ ಮಾಡ್ತಾ ಇರ್ಬೋದು, ಯಾರೋ ಕಂಪ್ಯೂಟರ್ ಮುಂದೆ ಹೆಚ್ಚು ಕೆಲಸ ಮಾಡ್ತಾ ಇದ್ದೀರಾ ನೋಡಿ, ಸ್ವಲ್ಪ ರೆಸ್ಟ್ ಕೊಡಿ ನಿಮ್ಮ ಬಾಡಿಗೆ, ನಿಮ್ಮ ಮೈಂಡಿಗೆ ಆ್ಯಂಡ್ ಇವನ್ ನಿಮ್ಮ ಐಸಿಗೆ ಕೂಡ. ಆ ಐಸಿಗೆ ನೀವೇನು ತೋರಿಸ್ತಾ ಇದ್ದೀರಾ, ನಿಮ್ಮ ಕಣ್ಣಿಗೆ ಏನು ನೀವು ತೋರಿಸ್ತಾ ಇದ್ದೀರಾ ನೋಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್. ಸ್ವಲ್ಪ ಒಂದು ಟ್ರಾವೆಲ್ ಮಾಡಿ, ಒಂದು ಲೈಟ್ಲಿ ಟ್ರಾವೆಲ್ ಮಾಡಿ. ಬಿಕಾಸ್ ದ ಫೂಲ್ ಅದನ್ನೇ ಹೇಳ್ತಾ ಇದ್ದಾನೆ, ಅವನು ಲೈಟ್ಲಿ ಟ್ರಾವೆಲ್ ಆ್ಯಂಡ್ ಅವನು ಇದರಿಂದ ಕೆಳಗೆ ಬೀಳೋದಿಲ್ಲ ಅಂತೇಳಿ ಅವನಿಗೆ ಕಾನ್ಫಿಡೆಂಟ್, ದೇವರು ನನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ. ಸೊ ನಿಮಗೂ ಕೂಡ ಅಷ್ಟೇ, ಇಲ್ಲೇನೋ ದೇವರ ಮೇಲೆ ವಿಶ್ವಾಸ. ನಿಮ್ಮ ಜೀವನದಲ್ಲಿ ಯಾವುದೇ ಆಬ್ಸ್ಟಿಕಲ್ಸ್ ಇದೆ ನೋಡಿ, ಲವರ್ಸಲ್ಲಿ ಆಬ್ಸ್ಟಿಕಲ್ಸನ್ನೇ ಇಲ್ಲಿ ತೋರಿಸ್ತಾ ಇದ್ದಾರೆ, ಏನೋ ಅಂಡರ್ಸ್ಟ್ಯಾಂಡಿಂಗನ್ನು ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇದು ಕಮ್ಯುನಿಕೇಷನ್ ಬಗ್ಗೆ ಕೂಡ ಮಾತಾಡುತ್ತೆ. ಓಕೆ, ಆ್ಯಂಡ್ ಆಪ್ಷನ್ ನಂಬರ್ 3 ಭಾರ ಏನಿದೆ ನೋಡಿ, ರೆಸ್ಪಾನ್ಸಿಬಿಲಿಟಿ ಏನಿದೆ ನೋಡಿ, ಅದನ್ನ ಅಷ್ಟೇ ಹೊತ್ತುಕೊಳ್ಳಿ. ನಿಮಗಿಂತ ಹೆಚ್ಚು ರೆಸ್ಪಾನ್ಸಿಬಿಲಿಟಿನ ಹೊತ್ಕೊಳ್ಬೇಡಿ. ಕೆಲವೊಮ್ಮೆ ಕೆಲಸ ಬೇಕು ನಮಗೆ, ಬೇಡ ಅಂತ ಹೇಳೋದಿಲ್ಲ. ಬಟ್ ಕೆಲವೊಮ್ಮೆ ಕೆಲಸನ ಬದಿಗಿಟ್ಟು ಮಿಕ್ಕಿದ ಕೆಲಸಗಳನ್ನು ಕೂಡ ನಾವು ಮಾಡಬೇಕಾಗುತ್ತೆ. 24 ಗಂಟೆ ಕೂಡ ನಾವು ಕೆಲಸದ ಬಗ್ಗೆನೇ ಯೋಚನೆ ಮಾಡೋದಕ್ಕಾಗೋದಿಲ್ಲ, ರೈಟ್? ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೂಡ ಕೊಡಬೇಕು ನಮ್ಮ ಬಾಡಿಗೆ, ನಮ್ಮ ಮೈಂಡಿಗೆ. ಸ್ವಲ್ಪ ನಿಮ್ಮ ಕಣ್ಣಿಗೆ ಒಳ್ಳೆಯದನ್ನು ತೋರಿಸ್ಬೇಕು, ಸ್ವಲ್ಪ ನಿಮ್ಮ ಮೈಂಡ್ ಏನು ಹೇಳ್ತಾ ಇದೆ ಅದನ್ನು ಕೂಡ ನೀವು ಕೇಳಬೇಕು. ಓಕೆ, ಆಪ್ಷನ್ ನಂಬರ್ 3 ಇಲ್ಲಿ ನಿಮ್ಮ ಇಂಟ್ಯೂಷನ್ ಜೊತೆ ನೀವು ಕನೆಕ್ಟ್ ಆಗಬೇಕು. ಓಕೆ, ಜೀವನದಲ್ಲಿ ಆಪ್ಷನ್ ನಂಬರ್ 3 ರಿಸ್ಕ್ ತೊಗೊಳ್ಬೇಕು. ರಿಸ್ಕ್ ತೊಗೊಂಡ್ರೇ ನಮಗೆ ಎಕ್ಸ್ಪೀರಿಯನ್ಸ್ ಆಗೋದು, ರೈಟ್? ಇಲ್ಲಾಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಆ್ಯಂಡ್ ಯಾರು ಇಲ್ಲಿ ನಿಮ್ಮ ಸೋಲ್ಮೇಟಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ನೋಡಿ, ನಿಮ್ಮ ಸೋಲ್ಮೇಟ್ ನಿಮ್ಮ ಕಣ್ಣ ಮುಂದೆನೇ ಇದ್ದಾರೆ. ಓಕೆ, ಬಟ್ ನೀವು ಕಣ್ಣು ಓಪನ್ ಮಾಡಬೇಕು. ಇಲ್ಲಿ ಬಿಕಾಸ್ ಇಲ್ಲಿ 2 ಆಫ್ ವಾಂಡ್ಸ್ ಸೋಲ್ಸಲ್ಲಿ ನೀವು ನೋಡಿದರೆ ಅವಳು ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾಳೆ. ಸೊ ನೀವು ಕೂಡ ಅದೇ ಥರ ಇದ್ದೀರಾ ಇವಾಗ. ಸೊ ನಿಮ್ಮ ಸೋಲ್ಮೇಟ್ ನಿಮ್ಗೆ ಸಿಗಬೇಕು ಅಂತಂದರೆ ಈ ಬಟ್ಟೆಗೆ, ನೀವು ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀರಲ್ಲ, ಅದನ್ನ ನೀವು ತೆಗಿಬೇಕಾಗುತ್ತೆ. ನಿಮ್ಮ ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗಬೇಕು ನೀವು. ಓಕೆ, ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ಕಲೀರಿ. ಓಕೆ, ಅಂತಂದರೆ ನೀವು ಇವಾಗ ಒಬ್ಬರ ಜೊತೆ ಟ್ರಾವೆಲ್ ಹೋಗ್ತಾ ಇದ್ದೀರಾ, ಬಟ್ ನಿಮ್ಮ ಮೈಂಡಲ್ಲಿ ವರ್ಕ್ ಬಗ್ಗೆನೇ ಇದೆ. ಅಯ್ಯೋ ಇವತ್ತು ನಾನು ಇಲ್ಲಿಗೆ ಬರಬಾರ್ದಿತ್ತು, ಕೆಲಸ ಅರ್ಥದಲ್ಲಿ ಉಳಿತು ಏನೋ. ಆ ಮೂಮೆಂಟ್ ಯಾವ ಮೂಮೆಂಟಲ್ಲಿದ್ದೀರಾ ಅದರಲ್ಲಿ ಎಂಜಾಯ್ ಮಾಡೋದನ್ನು ಕಲಿಬೇಕು. ಆಪ್ಷನ್ ನಂಬರ್ 3. ಓಕೆ, ಆ್ಯಂಡ್ ಎಸ್, ಬರುವ 100 ಡೇಸ್ ಒಳಗಡೆ ಯಾವುದೊಂದು ತುಂಬ ಕಠಿಣವಾದಂತಹ ಒಂದು ಆಬ್ಸ್ಟಿಕಲ್ಸ್ ಏನಿದೆ ನೋಡಿ, ಅದು ನಿವಾರಣೆ ಆಗ್ತಾ ಇದೆ. ನಿಮಗೆ ತುಂಬ ಪೇಯ್ನ್ ಕೊಡ್ತಾ ಇತ್ತು, ಈವನ್ ಇದು ನಿಮಗೆ ಮೆಂಟಲಿ ಕೂಡ ಪೇಯ್ನ್ ಕೊಡ್ತಾ ಇತ್ತು, ಬಾಡಿ ಕೂಡ ಪೇಯ್ನ್ ಕೊಡ್ತಾ ಇತ್ತು ಅಂತಂದರೆ ಅದು ಇಲ್ಲಿ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇನ್ನು ಕೆಲವರು ನಿಮ್ಮ ಸೋಲ್ಮೇಟನ್ನು ಇಲ್ಲಿ 100 ಡೇಸ್ ಒಳಗಡೆ ಮೀಟ್ ಆಗ್ತೀರಾ. ಬಟ್ ನಿಮ್ಮ ಕಣ್ಣು ಏನಿದೆ ನೋಡಿ, ಅದು ಓಪನ್ ಆಗಿರಬೇಕು, ಪ್ರೆಸೆಂಟ್ ಮೂಮೆಂಟಲ್ಲಿರ್ಬೋದು. ಇನ್ನು ಕೆಲವರು ನಿಮ್ಮ ಜೊತೆಗೇ ಇರುವವರು ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ, ಆಪ್ಷನ್ ನಂಬರ್ 2. ಆ್ಯಂಡ್ ನಿಮಗೆ ಈ ವಿಷಯ ಗೊತ್ತಿದೆ ಕೂಡ, ಬಟ್ ಕನ್ಫೆಸ್ ಮಾಡೋದಕ್ಕೆ ನಿಮಗೆ ತುಂಬ ಹಿಂದೆ ಮುಂದೆ ನೀವು ನೋಡಬಹುದು. ಆ ಒಂದು ಎನರ್ಜಿ ಕೂಡ ನನಗಿಲ್ಲಿ ಸಿಗ್ತಾ ಇದೆ. ನನಗಿಂತ ಚೆನ್ನಾಗಿ ನಿಮ್ಗೆ ಸರಿಯಾಗಿ ಗೊತ್ತಾಯಿದೆ, ರೈಟ್? ಸೊ ಎಸ್, ಇಲ್ಲಿ 2 ಆಫ್ ವಾಂಡ್ಸ್ 2 ಆಫ್ ಸೋರ್ಸ್ ಇದೆ. ಲೈಕ್ ಕಾನ್ಫಿಡೆನ್ಸ್ ಬಗ್ಗೆ ಕೂಡ ಮಾತಾಡುತ್ತೆ 2 ಆಫ್ ಸೋರ್ಸ್. ಆ್ಯಂಡ್ ಇದು ಇಂಟ್ಯೂಷನ್ ಬಗ್ಗೆ ಕೂಡ ಮಾತಾಡುತ್ತೆ. ಆ್ಯಂಡ್ ಒಂದು ಬೇಕು ಒಂದು ಬೇಡದ ಬಗ್ಗೆ, ರೈಟ್? ಸೊ ಯಾವಾಗಲೂ ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಯಾವಾಗಲೂ ಬೇಕು ಬೇಡದ ಮೇಲೆ ಹೆಚ್ಚು ನಾವು ಕನ್ಫ್ಯೂಷನ್ಸಲ್ಲಿರ್ತೀವಿ, ರೈಟ್? ಈ ಕೆಲಸ ಮಾಡಲೋ, ಇವತ್ತು ಬೆಳಿಗ್ಗೆ ಎದ್ದು ನಾನು ಪಾತ್ರೆ ತೊಳಿಲೋ ಅಲ್ವಾ, ನಾನು ಬಟ್ಟೆ ಒಗಿಲೋ ಅನ್ನೋದು, ರೈಟ್? ಸೊ ಅದೇ ಥರ 2 ಆಫ್ ಸೋರ್ಸ್ ಎನರ್ಜಿ. ನನಗೆ ತುಂಬ ಹೆಡೇಕ್ ಆಗ್ತಾ ಇದೆ. ಆಪ್ಷನ್ ನಂಬರ್ 3.
ಸೊ ಆದಷ್ಟು ಮೆಂಟಲಿ ಸ್ವಲ್ಪ ರೆಸ್ಟನ್ನು ಕೊಡಿರಿ. ಓಕೆ, ನಿಮಗೆ ರೆಸ್ಟ್ ತುಂಬಾ ಅಗತ್ಯ ಇದೆ. ಒಂದು ಸಿಂಪ್ಲಿ ಒಂದು ಸಣ್ಣ ಟ್ರಾವೆಲ್ ಮಾಡಿ. ಓಕೆ, ಆ್ಯಂಡ್ ಯಾರು ನಿಮಗೆ ಗೈಡ್ ಮಾಡ್ತಾರೆ ನೋಡಿ ಅವ್ರನ್ನ ಫಾಲೋ ಮಾಡಿ. ಓಕೆ, ಕೆಲವರು ನಿಮಗೆ ಗೈಡ್ ಮಾಡಬಹುದು, ಈ ಥರ ಮಾಡೋದಲ್ಲ ಈ ಥರ ಮಾಡಬೇಕು ಅನ್ನೋದು, ಅವ್ರನ್ನ ಫಾಲೋ ಮಾಡಿ. ಓಕೆ, ನಿಮ್ಮ ಒಳ್ಳೆಯದಕ್ಕೇ ಹೇಳಿರ್ತಾರೆ. ಆ್ಯಂಡ್ ದೇವ್ರ ಮೇಲೆ ವಿಶ್ವಾಸ ಇರಲಿ. ಏನೇ ಆದರೂ ದೇವರಿದ್ದಾರೆ. ನ್ಯೂ ಬಿಗಿನಿಂಗ್ ಇದೆ ಕೆಲವರಿಗೆ ಅಲ್ಲಿ. ಓಕೆ, ಬರುವ 100 ಡೇಸ್ ಒಳಗಡೆ ಒಂದು ಸೈಕಲ್ ಎಂಡ್ ಆಗಿ ಹೊಸ ಸೈಕಲ್ ಶುರು ಆಗ್ತಾ ಇದೆ. ನ್ಯೂ ಬಿಗಿನಿಂಗ್ ಇದೆ. ಓಕೆ, ಅದನ್ನ ಯಾವ ಥರ ನೀವು ಸ್ವೀಕಾರ ಮಾಡ್ತೀರಾ ನಿಮಗೆ ಬಿಟ್ಟಿರೋದು. ಬಿಕಾಸ್ ನೀವಿನ್ನೂ ಹಳೆದರಲ್ಲೇ ಹೋಗ್ತೀರಾ ಅಲ್ಲ ಹೊಸದ್ರಲ್ಲಿ ಶುರು ಮಾಡ್ತೀರಾ ಅನ್ನೋದು. ಬಿಕಾಸ್ ಕಿಂಗ್ ಆಫ್ ಸೋರ್ಡ್ಸ್ ಹೇಗೆ ಅಂತಂದರೆ ಪವರ್ ಆಫ್ ಮೈಂಡ್, ಅವನ ಮೈಂಡ್ ಬಗ್ಗೆ ಮಾತಾಡ್ತಾನೆ. ಕೆಲವೊಮ್ಮೆ ನಮಗೆ ಯಾವಾಗಲೂ ಮನಸ್ಸಿಂದಲೇ ಕೇಳಬೇಕು ಅಂತಲ್ಲ, ಕೆಲವೊಮ್ಮೆ ನಾವು ಪ್ರಾಕ್ಟಿಕಲ್ ಆಗಿ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಆಪ್ಷನ್ ನಂಬರ್ 3, ಬರುವ 100 ಡೇಸ್ ಒಳಗಡೆ ನೀವು ಬೇರೆಯವರನ್ನು ಚೂಸ್ ಮಾಡುವ ಬದಲು ನೀವು ನಿಮ್ಮನ್ನು ಚೂಸ್ ಮಾಡ್ತೀರಾ. ಬಿಕಾಸ್ ದ ಲವರ್ಸ್ ಕಾರ್ಡ್ ಇಲ್ಲಿ ಅದನ್ನೇ ಹೇಳುತ್ತೆ. ಇದು ಬ್ಯಾಲೆನ್ಸ್ ಬಗ್ಗೆ ಕೂಡ ಮಾತಾಡುತ್ತೆ. ಆ್ಯಂಡ್ 2 ಆಫ್ ಸೋರ್ಡ್ಸ್ ಕೂಡ ಬ್ಯಾಲೆನ್ಸ್ ಬಗ್ಗೆನೇ ಮಾತಾಡುತ್ತೆ. ಓಕೆ, ಇಲ್ಲಿ ನಿಮ್ಮನ್ನು ನೀವು ಇಂಪ್ರೂವ್ ಮಾಡೋದ್ರ ಮೇಲೆ ಹೆಚ್ಚು ಗಮನನ ಹರಿಸ್ತೀರಾ. ಆಪ್ಷನ್ ನಂಬರ್ 3, ಸೆಲ್ಫ್ ಇಂಪ್ರೂವಿಂಗ್. ಬಿಕಾಸ್ 2 ಇದೆ ಇಲ್ಲಿ ಲೈಕ್. ಆ್ಯಂಡ್ ಎಸ್, ಇಲ್ಲಿ ನಾನು ಹೇಳ್ದಲ್ಲ ಸೋಲ್ಮೇಟ್, ನಿಮ್ಮ ಲವರ್ ಸಿಗ್ನಿಫಿಕೆಂಟ್ ಲವರ್ ನಿಮ್ಗೆ ಸಿಗಬಹುದು ಬರುವ 100 ಡೇಸ್ ಒಳಗಡೆ. ಆ್ಯಂಡ್ ಎಸ್, ಇಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಇದೆ. ಆಪ್ಷನ್ ನಂಬರ್ 3, ಬೇರೆಯವ್ರನ್ನ ಚೂಸ್ ಮಾಡೋ ಬದಲು ನೀವು ನಿಮ್ಮನ್ನು ಚೂಸ್ ಮಾಡುವಂಥದ್ದು ಇಲ್ಲಿ ಅಂತಂದರೆ ಇದು ದ ಲವರ್ಸ್ ಯಾವಾಗಲೂ ಇನ್ ಆ್ಯಂಡ್ ಯಾಂಗ್ ಬಗ್ಗೆ ಕೂಡ ತಿಳಿಸುತ್ತೆ. ಸೊ ಎಸ್, ಇಲ್ಲಿ ನಿಮಗೆ ಏನು ಸತ್ಯ ಮಾತಾಡೋದಕ್ಕಿದೆ ನೋಡಿ ಅದನ್ನ ಮಾತಾಡಿ. ಬಿಕಾಸ್ ಇಲ್ಲಿ ಸೋರ್ಡ್ಸ್ ಕೂಡ ಇದೆ, ಇಲ್ಲಿ ಕಿಂಗ್ ಆಫ್ ಸೋರ್ಡ್ಸ್ ಕೂಡ ಇದೆ. ಕಮ್ಯುನಿಕೇಷನ್, ಇವನ ಕಮ್ಯುನಿಕೇಷನ್ ಯಾವಾಗಲೂ ನೇರ ಇರುತ್ತೆ. ಇವನು ಮಾತಾಡ್ತಾನೆ ಅಂತಂದರೆ ಎಲ್ಲರೂ ಕೇಳ್ತಾರೆ. ಸೊ ನೀವು ಕೂಡ ಅಷ್ಟೇ, ನೀವು ಮಾತಾಡ್ತೀರಾ ಅಂತಂದರೆ ಜನರು ಕೇಳ್ತಾರೆ ಅದನ್ನು. ಓಕೆ, ಏನು ಸತ್ಯ ಇದೆ ಅದನ್ನು ಮಾತಾಡಿ ಅಂತಂದರೆ ಇದು ಈ ಒಂದು ಚಾಯ್ಸ್ ಏನಿದೆ ನೋಡಿ ಬರುವ 100 ಡೇಸ್ ಒಳಗಡೆ ನೀವು ಮಾಡುವಂಥ ಚಾಯ್ಸ್ ಏನಿದೆ ನೋಡಿ ಅದು ಸೋಲ್ ಲೆವೆಲ್ ಚಾಯ್ಸ್ ಆಗಿರುತ್ತೆ. ಅಂತಂದರೆ ಸರಿಯಾದ ಚಾಯ್ಸೇ ಆಗಿರುತ್ತೆ ನೀವು ಮಾಡುವಂಥದ್ದು. ಅಂತಂದರೆ ನೀವು ನಿಮಗೋಸ್ಕರ ಯಾವುದನ್ನು ಚೂಸ್ ಮಾಡ್ತೀರಾ ನೋಡಿ ಅದು ಕರೆಕ್ಟಾಗಿ ಚೂಸ್ ಮಾಡ್ತೀರಾ ಬರುವ 100 ಡೇಸ್ ಒಳಗಡೆ. ಸೊ ಈ ಸೋಲ್ ಏನಿದೆ ನೋಡಿ ನಿಮ್ಮನ್ನು ನೀವು ಕಾಮ್ ಮಾಡುವಂಥದ್ದು, ನಿಮ್ಮನ್ನು ಎನ್ಕರೇಜ್ ಮಾಡುವಂಥದ್ದು ಬರುವ 100 ಡೇಸ್ ಒಳಗಡೆ. ಆಪ್ಷನ್ ನಂಬರ್ 3, 100 ಡೇಸ್ ಒಳಗಡೆ ನೀವು ನಿಮ್ಮ ಮೇಲೆ ಹೆಚ್ಚು ಫೋಕಸ್ ಮಾಡಿರ್ತೀರ. ನಿಮ್ಮ ಕಿಂಗ್ ಆಫ್ ಸೋರ್ಡ್ಸ್ ಎನರ್ಜಿಯಲ್ಲಿ ಕೂಡ ನೀವು ಬರಬಹುದು. ಕ್ಲಿಯರ್ ಕಮ್ಯುನಿಕೇಷನ್ಸ್, ಬಿಕಾಸ್ ಅವನಿಗೆ ಕರೇಜ್ ಇದೆ. ಅವ್ನು ಶುಗರ್ ಕೋಟಿಂಗ್ ಅವ್ನಿಗೆ ಇಷ್ಟ ಇಲ್ಲ. ಸೊ ನಿಮ್ಗೆ ಏನು ಕಮ್ಯುನಿಕೇಟ್ ಮಾಡಬೇಕು ಅಂತ ಇದೆ ನೋಡಿ ಅದನ್ನ ನೀವು ಇಲ್ಲಿ ಕಮ್ಯುನಿಕೇಟ್ ಮಾಡ್ತೀರಾ. ಆಪ್ಷನ್ ನಂಬರ್ 3. ಓಕೆ, ಸೊ ಇಲ್ಲಿ ಸೆಲ್ಫ್ ಇಂಪ್ರೂವ್ಮೆಂಟನ್ನು ನಾನು ನೋಡ್ತಾ ಇದ್ದೀನಿ. ಆಪ್ಷನ್ ನಂಬರ್ 3. ಸೊ ಬರುವ 100 ಡೇಸ್ ಒಳಗಡೆ ನಿಮ್ಮನ್ನು ನೀವು ತುಂಬ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಾನು ಹೇಳಿರುವಂತಹ ಕೆಲವೊಂದು ಗೈಡೆನ್ಸ್ನ ಫಾಲೋ ಮಾಡಿ. ಓಕೆ, ಸೊ ಆಪ್ಷನ್ ನಂಬರ್ 3 ಅಂತಂದರೆ ಇದು ಸೋಲ್ ಲೆವೆಲ್ ತೃಪ್ತಿ ಕೊಡುವಂಥದ್ದು, ನಿಮಗೆ ನಿಮ್ಮ ಸೋಲಿಗೆ ತೃಪ್ತಿ ಕೊಡುವಂಥದ್ದು. ಓಕೆ, ಸೊ ಇಲ್ಲಿ ಮೇ ತಿಂಗಳು ನಿಮಗೆ ಸಿಗ್ನಿಫಿಕೆಂಟ್ ಇರ್ಬೋದು. ಆಪ್ಷನ್ ನಂಬರ್ ಬಿಕಾಸ್ 3 ಫೈಲಲ್ಲಿ ಕೂಡ ನಿಮ್ಮಲ್ಲಿ ಮೇ ಬಂದಿದೆ. ಆಪ್ಷನ್ ನಂಬರ್ 2 ಅಲ್ಲಿ ಮಾರ್ಚ್ ಇತ್ತು. ಆಪ್ಷನ್ ನಂಬರ್ 1 ಅಲ್ಲಿ ಡಿಸೆಂಬರ್ ಇತ್ತು. ಸೊ ಮೇ ತಿಂಗಳು ತುಂಬ ನಿಮಗೆ ಸಿಗ್ನಿಫಿಕೆಂಟ್ ಇರಬಹುದು. ಓಕೆ, ಲವ್, ಸೆಲ್ಫ್ ಕೇರ್, ಸೆಲ್ಫ್ ರುಟೀನ್ ಅದು ಕೂಡ ಇದೆ. ಹಳೆ ಟ್ರಾಮಾದಿಂದ ಹೊರಗೆ ಬರುವಂಥದ್ದು. ಸೊ ಎಸ್, ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಸೊ ಲೆಟ್ಸ್ ಸಿ. ಓಕೆ, ಇಲ್ಲಿ ಜಾನ್ವರಿ ಇದೆ ನಿಮಗೆ. ಜಾನ್ವರಿ ಆ್ಯಂಡ್ ಮೇ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು. ಆಪ್ಷನ್ ನಂಬರ್ 3. ಸೊ ಇಲ್ಲಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಒಂದು ಒಳ್ಳೆಯ ಲವರ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನೀವು ನಿಮ್ಮನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಿ ಅಂತಂದರೆ ಒಳ್ಳೆಯ ರೀತಿಯಲ್ಲಿ. ಸೊ ನಿಮ್ಗೆ ಇರ್ಬೋದಲ್ಲ, ನಾನು ನನ್ನನ್ನು ಇಂಪ್ರೂವ್ ಮಾಡಬೇಕು, ನನ್ನಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಸೊ ಅದನ್ನು ಕೂಡ ನೀವು ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಸಿಗ್ನಿಫಿಕೆಂಟ್ ಮೇ ಆ್ಯಂಡ್ ಜಾನ್ವರಿ ಇರ್ಬೋದು. ಆಪ್ಷನ್ ನಂಬರ್ 3ಗೆ. ಓಕೆ, ಸೊ ಲೆಟ್ಸ್ ಸಿ ನೆಕ್ಸ್ಟ್ ಗೈಡೆನ್ಸ್ ಏನಿದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ವಂಡರಿಂಗ್ ಪಾತ್, ಎಂಜಾಯ್ ದ ಜರ್ನಿ. ಎಸ್, ಏನು ಜರ್ನಿ ಇದೆ ನೋಡಿ ಅದನ್ನ ಎಂಜಾಯ್ ಮಾಡಿ. ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ಕಲೀರಿ. ಆಪ್ಷನ್ ನಂಬರ್
3 ಜರ್ನಿಯಲ್ಲಿ ಏನಿದೆ ನೋಡಿ ಅದನ್ನ ಸ್ವೀಕಾರ ಮಾಡಿ. ಓಕೆ, ಯಾವ್ದು ಬರ್ತಾ ಇದೆ ಆ್ಯಂಡ್ ಟೈಮಿಗೆ ಹೆಚ್ಚು ಮಹತ್ವನ ಕೊಡಿ. ಆಪ್ಷನ್ ನಂಬರ್ 3 ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಟೈಮನ್ನು ಯಾವುದಕ್ಕೆ ನೀವು ಕೊಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ನೀವು ನೋಡಬೇಕಾಗುತ್ತೆ. ಓಕೆ, ಆಪ್ಷನ್ ನಂಬರ್ 3 ಯಾವಾಗಲೂ ನಮ್ಗೆ ಗೊತ್ತಿರಲೇಬೇಕು ಅಂತ ರೂಲ್ಸ್ ಇಲ್ಲ, ನಾವು ಯಾವ ಡೈರೆಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂತ. ಫ್ಯಾಕ್ಟ್ ಏನಿದೆ ನೋಡಿ ಅದನ್ನ ಅಕ್ಸೆಪ್ಟ್ ಮಾಡಿ. ಓಕೆ, ಇವಾಗ ಪ್ರೆಸೆಂಟ್ ಮೂಮೆಂಟಲ್ಲಿ ದ ಫೂಲ್ ಕಾರ್ಡ್ ಆ್ಯಂಡ್ ದ ವಂಡರಿಂಗ್ ಪಾತ್ ಇದೆರಡೂ ಅದೇ ವಿಷಯನ ತಿಳಿಸ್ತಾ ಇದೆ. ಏನು ಅಂತಂದರೆ ಪ್ರೆಸೆಂಟಲ್ಲಿ ಇರೋದನ್ನು ಕಲೀರಿ. ಸೊ ನಿಮ್ಮಲ್ಲಿ ಏನಿದೆ ನೋಡಿ ಅದನ್ನ ಎಂಬ್ರೇಸ್ ಮಾಡೋದನ್ನು ಕಲೀರಿ. ಸೊ ಜೀವನದಲ್ಲಿ ಏನು ಆಬ್ಸ್ಟಿಕಲ್ಸ್ ಬರುತ್ತೆ ನೋಡಿ ಅದು ನಿಮ್ಮ ಒಳ್ಳೆಯದಕ್ಕಾಗಿದೆ. ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡಿ. ಇದೇ ನಿಮಗೆ ಕೀ, ನಿಮ್ಮನ್ನು ಎಂಪವರ್ ಮಾಡೋದಕ್ಕೆ ಇದೇ ಕೀ. ಏನು ಅಂತಂದರೆ ನೀವು ಏನು ಯಾರು ಎತ್ತ ಸಿಚುವೇಶನ್ ಏನಿದೆ ನೋಡಿ ಅದನ್ನು ಅಕ್ಸೆಪ್ಟ್ ಮಾಡೋದನ್ನು ಕಲೀರಿ. ಬಿಕಾಸ್ ನಿಮಗೆ ಅಕ್ಸೆಪ್ಟ್ನೆಸ್ ತುಂಬ ಕಷ್ಟ ಅಂತ ಇರಬಹುದು. ಏನೋ ಇದ್ದದನ್ನು ಇದ್ದ ಹಾಗೆ ಅಕ್ಸೆಪ್ಟ್ ಮಾಡೋದು ನಿಮಗೆ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಅಂತ ಅನಿಸ್ಬಹುದು. ಸೊ ಆದಷ್ಟು ಪ್ರೆಸೆಂಟ್ ಮೂಮೆಂಟಲ್ಲಿ ಇರಿ. ಆಪ್ಷನ್ ನಂಬರ್ 2, ಆಪ್ಷನ್ ನಂಬರ್ 3 ಅದು ನಿಮ್ಗೆ ತುಂಬ ಒಳ್ಳೆಯದು. ಓಕೆ, ಸೊ ಎಸ್, ಈ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಓಕೆ, ಇಲ್ಲಿ ನನಗೆ ದ 8th ಹೌಸ್, ದಿಸ್ ಟ್ರಾನ್ಸ್ಫಾರ್ಮೇಷನ್ ಏರಿಯಾ ಆಫ್ ಯುವರ್ ಲೈಫ್ ಈಸ್ ಅಬೌಟ್ ಟು ಶೇರ್ ರಿಸೋರ್ಸಸ್ ಆ್ಯಂಡ್ ಇಂಟೆನ್ಸ್ ಎಮೋಷನ್ಸ್. ಬಿಕಾಸ್ ಇಲ್ಲಿ ಬಟರ್ಫ್ಲೈ ಕೂಡ ಇದೆ, ರೈಟ್. ಬಟರ್ಫ್ಲೈ ಏನನ್ನು ತಿಳಿಸುತ್ತೆ ಅಂತಂದರೆ ಟ್ರಾನ್ಸ್ಫಾರ್ಮೇಷನ್ನ ತಿಳಿಸುತ್ತೆ. ಸೊ ಕೆಲವ್ರದ್ದು ಬ್ರೇಕಪ್ ಆಗಿದ್ರೆ ಆ್ಯಂಡ್ ಇಲ್ಲಿ ಎಂಗೇಜ್ಮೆಂಟ್ ಕೂಡ ಇದೆ. ಬಿಕಾಸ್ ಇಲ್ಲೂ ಕೂಡ ರಿಂಗ್ ಇದೆ ಆ್ಯಂಡ್ ಇಲ್ಲಿ ಲವರ್ಸ್ ಕಾರ್ಡ್ ಕೂಡ ಇದೆ. ಓಕೆ, ಇನ್ನೊಂದು ಏನು ಅಂತಂದರೆ ಯಾರಾದರೂ ಇಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ವೆಯ್ಟ್ ಮಾಡ್ತಾ ಇದ್ದರೆ ಅದು ಕೂಡ ಸಿಗಬಹುದು. ಆ್ಯಂಡ್ ಆಪ್ಷನ್ ನಂಬರ್ 3 ಯಾರಾದರೂ ಬ್ರೇಕಪ್ ಮಾಡಿದರೆ ಇನ್ನು ಅವ್ರ ಮೇಲೆ ಹೇಟೆಡ್ ಆಗಿರುವಂಥದ್ದು, ಜಲಸಿ ಆಗುವಂಥದ್ದು, ಅದರಲ್ಲೆಲ್ಲ ನಿಮ್ಮನ್ನು ನೀವು ಭಾಗಿಯಾಗೋದಕ್ಕೆ ಬಿಟ್ಬಿಡಿ. ನಿಮ್ಮನ್ನು ಎಷ್ಟು ಸೆಲ್ಫ್ ಇಂಪ್ರೂವ್ಮೆಂಟ್, ಎಷ್ಟು ಡೆವಲಪ್ ಮಾಡೋಕ್ಕಾಗುತ್ತೆ ನೋಡಿ ಅಷ್ಟು ಮಾಡಿ. ಬಿಕಾಸ್ ದ 8th ಹೌಸ್ ಅದನ್ನೇ ತಿಳಿಸುತ್ತೆ ಇಲ್ಲಿ. ದಿಸ್ ಟ್ರಾನ್ಸ್ಫಾರ್ಮೇಷನ್ ಏರಿಯಾ ಆಫ್ ಯುವರ್ ಲೈಫ್ ಇಸ್ ಎಬೌಟ್ ಟು ಶೇರ್ ರಿಸೋರ್ಸಸ್ ಆ್ಯಂಡ್ ಇಂಟೆನ್ಸ್ ಎಮೋಷನ್ಸ್. ಕೆಲವೊಮ್ಮೆ ತುಂಬ ಆಳವಾಗಿ ಏನಾದರೂ ನಮ್ಮ ಜೀವನದಲ್ಲಿ ಏನಾದರೂ ಆದಾಗ ನಮಗೆ ತುಂಬ ದುಃಖ ಆಗುತ್ತೆ. ಯಾಕೆ ನನ್ನ ಜೊತೆ ಹೀಗಾಯಿತು ಅನ್ನೋದು. ಇದು ಏನಕ್ಕಾಯಿತು ಅಂತಂದರೆ ನಿಮ್ಮನ್ನು ಬದಲಾವಣೆ ಮಾಡೋದಕ್ಕೆ. ಓಕೆ, ನಿಮ್ಮನ್ನು ಬದಲಾಯಿಸೋದಕ್ಕೆ. ನಿಮ್ಗೆ ಅನಿಸ್ಬೋದು ನಾನು ಇವ್ರ ಜೊತೆ ನನ್ನ ಸಂಬಂಧ ತುಂಬ ತೀರಾ ಚೆನ್ನಾಗಿತ್ತು, ಫಿಸಿಕಲ್ ಲೆವೆಲ್ ಕೂಡ ತುಂಬ ಚೆನ್ನಾಗಿತ್ತು, ಎಮೋಷ್ನಲ್ ಕೂಡ ಚೆನ್ನಾಗಿತ್ತು, ಬಟ್ ಯಾಕೆ ಈ ಥರ ಆಯಿತು ಅನ್ನೋದು. ಬಿಕಾಸ್ ಇದೆಲ್ಲ ನಮ್ಮ ಲೈಫಲ್ಲಿ ಏನಿದೆ ನೋಡಿ ಇದೆಲ್ಲ ನಮಗೆ ಕಲಿಸುತ್ತೆ ಅಷ್ಟೇ. ನಮ್ಮ ಜೀವನದಲ್ಲಿ ಯಾರು ಬರಬೇಕು ಯಾರು ಹೋಗಬೇಕು ಪ್ರೀ ಪ್ಲ್ಯಾನ್ಡ್ ಮೊದಲೇ ಗೊತ್ತಿರುತ್ತೆ. ಓಕೆ, ಸೊ ಲೆಟ್ಸ್ ಸಿ. ಬಿಕಾಸ್ ಇಲ್ಲಿ ಸ್ವಲ್ಪ ಇದೆರಡು ಕಾರ್ಡ್ ಕೂಡ ದ 8th of House ಆ್ಯಂಡ್ 9 of Wands ಏನಿದೆ ನೋಡಿ ಕಾರ್ಮಿಕ್ ಬಗ್ಗೆ ತಿಳಿಸುತ್ತೆ. ಕೆಲವರು ಕಾರ್ಮಿಕ್ ರಿಲೇಷನ್ಶಿಪ್ಪನ್ನು ಡೀಲ್ ಮಾಡ್ತಾ ಇರಬಹುದು ಇಲ್ಲಿ. ಓಕೆ, ಆ ಒಂದು ರಿಲೇಷನ್ಶಿಪ್ ಎಂಡ್ ಕೂಡ ಆಗಬಹುದು ಬರುವ 100 days ಒಳಗಡೆ. ಬಿಕಾಸ್ ನಿಮಗೋಸ್ಕರ ನಿಮ್ಮ ಲವರ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಸೋಲ್ಮೇಟ್ ಸಿಗ್ನಿಫೈ ಲವರ್ ನಿಮಗೆ ಗೊತ್ತಾಗುತ್ತೆ ಬರುವ 100 days ಒಳಗಡೆ. ಎಸ್, ದಿಸ್ ಈಸ್ ಮೈ ಪರ್ಸನ್. ಅದು ಲವರ್ಸ್ ಕೂಡ ಇರಬಹುದು, ಇಲ್ಲಾಂದರೆ ನೀವು ನಂಬಿರುವಂತಹ ವ್ಯಕ್ತಿಗಳು ಕೂಡ ಆಗಿರಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಇನ್ನೊಂದು ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಆಪ್ಷನ್ ನಂಬರ್ 3 ನಿಮ್ಮ ಜಾಬ್ ಕೂಡ ಕೆಲವ್ರದ್ದು ಜಾಬ್ ಇಲ್ಲಿ ಬದಲಾವಣೆ ಆಗ್ಬೋದು. ನಿಮ್ಗೆ ಗೊತ್ತಿಲ್ಲದೇ ಸ್ವಿಚ್ ಸಡನ್ಲಿ ಚೇಂಜ್ ಆಗ್ಬೋದು. ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಲೈಫ್ ಪರ್ಪಸ್ ಏನು ಅನ್ನೋದು. ಕೆಲವರಿಗೆ ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ಗೊತ್ತಾಗ್ಬೋದು ಬರುವ 100 days ಒಳಗಡೆ. ಓಕೆ, ನಾನು ಇನ್ನೊಮ್ಮೆ ಕಾರ್ಡ್ ತೊಗೊಳ್ತೀನಿ. ಓಕೆ, ಆ್ಯಂಡ್ ಆಪ್ಷನ್ ನಂಬರ್ 3 ನೀವು ಏನು ಸ್ಪಿರಿಚುವಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಕೂಡ ಆಗಿರ್ಬೋದು, ಯಾವ ಒಂದು ಕೆಲಸನ ಮಾಡ್ತಾ ಇದ್ದೀರಾ, ಲೈಕ್ ಅದು ಮೆಡಿಟೇಷನ್ ಕೂಡ ಇರಬಹುದು, ಯಾವುದನ್ನು ಮಾಡ್ತಾ ಇದ್ದೀರಾ ನೋಡಿ ಅದನ್ನ ಗಿವ್ ಅಪ್ ಮಾಡಬೇಡಿ. ಓಕೆ, ದೇವರಲ್ಲಿ ವಿಶ್ವಾಸನ ಇಡಿ ಇಲ್ಲಿ. ಆಪ್ಷನ್ ನಂಬರ್ 3. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಆಪ್ಷನ್ ನಂಬರ್ 3. ಓಕೆ, eliminate negative energy, be aware that some unpleasant energy may be at hand, invoke space clearance, declutter and detox. yes, ಹಳೆ ವಿಚಾರ ಏನಿದೆ ನೋಡಿ ಯಾರ ಮೇಲೂ ಗ್ರಜ್ ಇಟ್ಕೊಳ್ಬೇಡಿ, ಯಾರ ಮೇಲೂ ಜಲಸಿ ಇಟ್ಕೊಳ್ಬೇಡಿ. ನನಗೆ ಇವ್ರು ಈ ಥರ ಮೋಸ ಮಾಡಿದ್ರು, ನಾನು ಗ್ರಜ್ ತೀರಿಸ್ತೀನಿ ಅಂತ ಏನಾದರೂ ಇದ್ದರೆ ಅದನ್ನ ಇವಾಗಲೇ ಕ್ಲಿಯರ್ ಮಾಡಿ, ಡಿಕ್ಲೆಟರ್ ಮಾಡಿ, ಡಿಟಾಕ್ಸ್ ಮಾಡಿ. ಯಾರ ಜೊತೆ ಆದರೂ ಎಸ್ ನನಗೆ ಕಮ್ಯುನಿಕೇಟ್ ಮಾಡಿ ಇದನ್ನು ನೀವು ಕ್ಲಿಯರ್ ಮಾಡಬೇಕು ಅಂತ ಅಂದರೆ ಕಮ್ಯುನಿಕೇಟ್ ಮಾಡಿ, ಬಟ್ ತೀರಾ ತುಂಬ ಎಕ್ಸ್ಟ್ರಾಡಿನರಿ ಹೋಗಬೇಡಿ.
ಲೈಕ್ ತುಂಬ ತೀರಾ ಆಳವಾಗಿ ಅವ್ರಿಗೆ ಬೈಯುವಂಥದ್ದು ಆ ಥರ ಮಾಡೋದಕ್ಕೆ ಹೋಗಬೇಡಿ. ಸೊ ಏನು ನೆಗೆಟಿವ್ ಎನರ್ಜಿ ಏನಿದೆ ನೋಡಿ, ಸ್ಪೇಸ್ ಕ್ಲಿಯರೆನ್ಸ್ ಅಗತ್ಯ ಇದೆ. ನೀವೆಲ್ಲಿ ಹೆಚ್ಚು ಕೂತ್ಕೊಳ್ತೀರಾ, ಯಾರ ಜೊತೆ ಹೆಚ್ಚು ಸಮಯನ ಕಳಿತೀರಾ ಅನ್ನೋದನ್ನು ನೋಡಿ. ಆ್ಯಂಡ್ ಆದಷ್ಟು ವಿಷಯಗಳನ್ನು ಡಿಕ್ಲೆಟರ್ ಮಾಡಿ, ಆದಷ್ಟು ನಿಮ್ಮ ಬಾಡಿ ಏನಿದೆ ನೋಡಿ ಅದನ್ನ ಡಿಟಾಕ್ಸ್ ಮಾಡಿ. ಓಕೆ, ಡಿಟಾಕ್ಸ್ ಹೇಗೆ ಮಾಡೋದು ಅಂತಂದರೆ ಬಾಡಿನ ಲೈಕ್ ಹರ್ಬಲ್ ಟೀ ಇರ್ಬೋದು, ಅದರಿಂದ ಕೂಡ ನಿಮ್ಮ ಏನೋ ಬಾಡಿನ ಡಿಟಾಕ್ಸ್ ಮಾಡಿದರೆ ಅಲ್ಲೊಂದು ಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಫೈನಲ್ ನಿಮ್ಮ ಚಾನ್ಸ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಆಪ್ಷನ್ ನಂಬರ್ ಓಕೆ ಇಲ್ಲಿ ಗುಡ್ ನ್ಯೂಸ್ ಇದೆ ಆಪ್ಷನ್ ನಂಬರ್ 3, ಬಿಕಾಸ್ ಇದು ನನಗೆ ಜಡ್ಜ್ಮೆಂಟ್ ಎನರ್ಜಿ ಕೂಡ ಸಿಗ್ತಾ ಇದೆ. ಸೊ ಜನರು ಏನು ಜಡ್ಜ್ ಮಾಡ್ತಾರೆ ಅನ್ನೋ ಮೈಂಡಲ್ಲಿ ಇಟ್ಕೊಳ್ಬೇಡಿ, ಬಟ್ ಇಲ್ಲಿ ಗುಡ್ ನ್ಯೂಸ್ ಅಂತೂ ಇದೆ. ಓಕೆ, ಆ್ಯಂಡ್ ಏಮ್, ನಿಮ್ಮ ಗೋಲ್ ಏನು ಅದರ ಮೇಲೆ ಫೋಕಸ್ ಮಾಡಿರಿ. ಏನೋ ಬೇರೆಯವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಬದಲು ನೀವೇನು ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ನಂಬರ್ 2 ಇದೆ, ನಂಬರ್ 2 ಬ್ಯಾಲೆನ್ಸ್ ಬಗ್ಗೆ ತಿಳಿಸುತ್ತೆ. ಸೊ ಎಸ್, ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಪ್ಷನ್ ನಂಬರ್ 3 ನಿಮಗೆ ಬ್ಯಾಲೆನ್ಸ್. ಓಕೆ, ಆ್ಯಂಡ್ ಇಲ್ಲಿ ಶಿವದೇವರ ಎನರ್ಜಿ ಇದೆ. ಓಕೆ, ಅದು ಕೂಡ ತುಂಬ ಸ್ಮೈಲಿ ಎನರ್ಜಿಯಲ್ಲಿದ್ದಾರೆ. ಸೊ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ ಶಿವನಿಂದ, ಇಲ್ಲಾಂದರೆ ನೀವು ಶಿವನ ಭಕ್ತರು ಕೂಡ ಆಗಿರ್ಬೋದು. ಆ್ಯಂಡ್ ಕಂಫರ್ಟ್ ಝೋನ್ ಆಪ್ಷನ್ ನಂಬರ್ 3, ನಿಮ್ಮ ಕಂಫರ್ಟ್ ಝೋನಿಂದ ಆದಷ್ಟು ಹೊರಗೆ ಬನ್ನಿ. ಇಲ್ಲಿ ಟ್ರಾವೆಲ್ ಮಾಡೋಕ್ಕಾಗುತ್ತೆ, ಲೈಟ್ ರೈಲಿ ಟ್ರಾವೆಲ್ ಮಾಡೋಕ್ಕಾಗುತ್ತೆ, ಅಲ್ಲಿ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಯಾವುದು ಕೆಲಸ ಇವತ್ತು ಮಾಡಲ್ಲ ನಾಳೆ 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 ಅಂತ ಇಟ್ಕೊಂಡಿದ್ರೆ ಅದನ್ನ ಫಿನಿಷ್ ಮಾಡಿಬಿಡಿ. ಆ್ಯಂಡ್ ಇದು ನನಗೆ ನಿಮ್ಮ ಚೈಲ್ಡ್ಹುಡ್ ಮೆಮೊರಿ ಬಗ್ಗೆ ಕೂಡ ಮಾತಾಡುತ್ತೆ. ಲೈಕ್ ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ಚೈಲ್ಡ್ಹುಡ್ ಮೆಮೊರಿ ಇದು ಕೂಡ ನನಗೆ ಚೈಲ್ಡ್ಹುಡ್ ಮೆಮೊರಿ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಇದಿದೆ ಮೊಗ್ಗು. ಸೊ ಯಾವಾಗಲೂ ನಾವು ಮೊಗ್ಗಾಗೆ ಇರಬಾರ್ದು, ಮೊಗ್ಗು ಅರಳಿದ್ರೇ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಆಪ್ಷನ್ ನಂಬರ್ 3. ಸೊ ನೀವು ಕೂಡ ಅಷ್ಟೇ, ಯಾವುದನ್ನು ಕೂಡ ತುಂಬ ಹಿಡಿದಿಟ್ಕೊಂಡು ಕೂತ್ಕೊಳ್ಬೇಡಿ. ಸೊ ಅದನ್ನ ಸ್ಲೋಲಿಯಾಗಿ ಓಪನ್ ಅಪ್ ಆಗಿ ಜನರ ಜೊತೆ ಬೆರೆಯೋದನ್ನು ಕಲಿಯಿರಿ, ವಿಷಯಗಳನ್ನು ಎಕ್ಸೆಪ್ಟ್ ಮಾಡೋದನ್ನು ಕಲಿಯಿರಿ, ನಿಮ್ಮನ್ನು ನೀವು ಎಕ್ಸೆಪ್ಟ್ ಮಾಡೋದನ್ನು ಕಲಿಯಿರಿ. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 3. ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.